ಕೇವಲ ಒಂದು 30 ಸೆಕೆಂಡ್ಗಳ ಕಾಲ ನಾವೆಲ್ಲರೂ ಕೂಡ ಅವರೆಲ್ಲರೂ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ಈ ಒಂದು ಜ್ಞಾನ ವಿನಿಮಯ ಸೆಷನ್ ಅನ್ನ ಶುರು ಮಾಡೋಣ. ಕೇವಲ ಒಂದು 30 ಸೆಕೆಂಡ್. ಎಸ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದು ಶಾರ್ಟ್ ಕಾಲ್ ಮಾಡೋದ್ರ ಮುಖಾಂತರ ಅಂತ ನಾವು ಹೇಳಿದ್ರು. ಓಕೆ, ಬೆಳಿಗ್ಗೆ ನಮ್ಮ MC ಆದಂತ ಮಿಸ್ಟರ್ ಜೀವ ಅವರು ಖಂಡಿತವಾಗ್ಲೂ ಒಂದು ಶಾರ್ಟ್ ಕಾಲ್ ಸಾಕಷ್ಟು ಜನ ಮರ್ತೋಗಿರ್ತಾರೆ. ಅಯ್ಯೋ, ಟ್ರೈನಿಂಗ್ ಇದೆಯಾ ಇಲ್ವಾ, ಇವತ್ತು ಸೆಷನ್ ಇದೆಯಾ ಇಲ್ವಾ, ಇದೆಯಂತೆ, ಹೌದಾ ಹಾಗಾದ್ರೆ ಜಾಯಿನ್ ಆಗೋಣ. ಓಕೆ, ಸ್ನೇಹಿತರೆ, ಮುಖ್ಯವಾಗಿ ಒಂದು ಪೆನ್ನು ಮತ್ತೆ ಪೇಪರ್ ಅಥವಾ ಒಂದು ಪುಸ್ತಕ ಅಥವಾ ಮಸ್ತಕ ಅಂತ ಏನ್ ಕರಿತೀವಿ, ದಯವಿಟ್ಟು ಬರ್ದಿಟ್ಕೊಳ್ಳಿ ಅಥವಾ ತಗೊಳ್ಳಿ. ಇವತ್ತಿನ ಒಂದು ಸೆಷನ್ಗೆ ಬೇಕಾಗುತ್ತೆ ನಮ್ಗೆ. ತುಂಬಾ ಮುಖ್ಯವಾದಂತ ಒಂದು ಸೆಷನ್. ಭಾನುವಾರ ಇಲ್ಲ ಅಂತ ಅನ್ಕೊಳ್ಬಹುದು, ಬಟ್ ಇವತ್ತು ಇದೆ ಖಂಡಿತವಾಗ್ಲು. ಇವತ್ತು ನಾವೇನು ಕಲಿಯಕ್ ಹೊರಟಿದೀವಿ ಅಂತಂದ್ರೆ, ಮುಖ್ಯವಾಗಿ ನಾವು ಈ ಒಂದು ಸೆಷನ್ ಅಲ್ಲಿ ಸ್ಟಾರ್ಟ್ ರೆಕಾರ್ಡಿಂಗ್ ಸೆಷನ್. Recording in progress. ಓಕೆ, ಮತ್ತೊಮ್ಮೆ ಎಲ್ರಿಗೂ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ಜ್ಞಾನ ವಿನಿಮಯ ಸೆಷನ್ ಅಲ್ಲಿ ನಾವು ಏನು ಕಲಿಯಕ್ ಹೊರಟಿದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ. ಸೊ ನೆನ್ನೆ ಜಸ್ಟ್ ಒಂದು ಸ್ಲೈಡ್ ಶೋ ಪ್ರೆಸೆಂಟೇಶನ್ ನ ಪ್ರಿಪೇರ್ ಮಾಡ್ತಾ ಇದ್ದೆ. ಏನು ಮಾಡ್ಬೇಕು ಅಂತಂದ್ರೆ ಒಂದು ವರ್ಕ್ ಫ್ಲೋ ಅನ್ನ ನಾನು ರೆಡಿ ಮಾಡಿದ್ದೀನಿ. ಅದರಲ್ಲಿ ಯಾವ ರೀತಿ ನಾವು ನೋಡ್ಬೋದು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಓಕೆ, ಈ ಒಂದು ಅಕಾಡೆಮಿ ಅಂತ ಕರಿಬಹುದು ಅಥವಾ ರೋಡ್ ಮ್ಯಾಪ್ ಅಂತ ಕರಿಬಹುದು. ನಾವು ಈ ಒಂದು ಬಿಸ್ನೆಸ್ ಗೆ ಸೇರ್ಪಡೆಗೊಂಡ ನಂತರ ಅವರು ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ನಾವು ತುಂಬಾ ಮುಖ್ಯವಾಗಿ ಅವ್ರಿಗೆ ನಾವು ಅರ್ಥೈಸ್ಬೇಕು. ಅಂದ್ರೆ ನಾವು ಫಾರ್ ಎಕ್ಸಾಂಪಲ್ ನಾವು ಒಂದು ಕೆಲ್ಸಕ್ಕೆ ಹೋಗ್ತೀವಿ ಅಂತಂದ್ರೆ ನಮ್ಗೆ ಇಂಡಕ್ಷನ್ ಅಂತ ಕರಿತೀವಿ. ಆಫರ್ ಲೆಟರ್ ಬರುತ್ತೆ, ಜಾಯ್ನಿಂಗ್ ದಿನ ಇರುತ್ತೆ, ಯಾವ ರೀತಿಯ ಡ್ರೆಸ್ ಕೋಡ್ ಅಲ್ಲಿ ಬರ್ಬೇಕು, ತಮ್ಮ ಡಾಕ್ಯುಮೆಂಟೇಶನ್ ಆಲ್ರೆಡಿ ಸಬ್ಮಿಟ್ ಮಾಡಿರ್ತೀರಾ, ಒಂದು ದಿನ ತಮ್ಗೆ ಅಂತ ನಿಗದಿಪಡಿಸಿರ್ತಾರೆ. ಆ ಒಂದು ದಿನ ನಿಮಗೋಸ್ಕರ ಏನ್ ಮಾಡ್ತಾರೆ, ಬರೀ ನಿಮ್ ತರ ಯಾರೆಲ್ಲ ಅವತ್ತಿನ ದಿನ ರಿಜಿಸ್ಟರ್ ಆಗಿರ್ತಾರೋ ಅಥವಾ ಹೊಸದಾಗಿ ಸೇರ್ಪಡೆಗೊಂಡಿರ್ತಾರೋ ಬಿಸ್ನೆಸ್ಗೆ ಅಥವಾ ಕೆಲ್ಸಕ್ಕಾಗಿರ್ಬಹುದು, ಆ ಕೆಲ್ಸದ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಸಂಸ್ಥೆ ಇದ್ರೆ ಸಂಸ್ಥೆ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಬರ್ತಾರೆ. ಕಂಪನಿ ಹೇಗೆ, ಯಾವಾಗ ಉಟ್ಕೊಳ್ತು, ಹಿನ್ನೆಲೆ ಏನು, ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಯಾರು, ಅಡ್ಮಿನಿಸ್ಟ್ರೇಟಿವ್ಸ್ ಅಲ್ಲಿ ಯಾರಿದ್ದಾರೆ, CEO ಗಳು ಯಾರಿದ್ದಾರೆ, ಟೋಟಲ್ ಎಷ್ಟು ಬ್ರಾಂಚ್ ಗಳಿದೆ, ಯಾವಾಗ ಶುರು ಆಯ್ತು, ಎಲ್ಲೆಲ್ಲಿದೆ ಬ್ರಾಂಚ್, ಸೊ ಎಲ್ಲೆಲ್ಲಿ ಕೂಡ ಇವರ ಚಾಪನ್ನ ಮೂಡಿಸಿದ್ದಾರೆ, ಅಂಡ್ ಇವತ್ತು ಏನೆಲ್ಲ ಮಾಡ್ತಾ ಇದಾರೆ, ಅವರ ಜವಾಬ್ದಾರಿಗಳೇನು, ಅವರ ಜಾಬ್ ಡಿಸ್ಕ್ರಿಪ್ಷನ್ ಏನು, ಅವ್ರು ಏನ್ ಮಾಡ್ಬೇಕು, ಅವ್ರು ಏನೇನೆಲ್ಲ ಆ ಒಂದು ಕ್ಯಾಂಪಸ್ ಅಲ್ಲಿ ಏನೇನ್ ಮಾಡ್ಬೇಕು, ಸೊ ಅವ್ರಿಗೆ ಯಾವಾಗ ರಜಾ ಇರುತ್ತೆ, ಅವ್ರಿಗೆ ಚೆಕ್ ಲಿಸ್ಟ್ ಕೊಟ್ಟಿರ್ತಾರೆ, ಅದ್ರ ಪ್ರಕಾರವಾಗಿ ಅವರು ಅಂಡ್ ಫಸ್ಟ್ 3 months ಪ್ರೊಬೇಷನ್ ಪೀರಿಯಡ್ ಇರುತ್ತೆ. ಈ ತರ ಸಾಕಷ್ಟು ಹಲವಾರು ವಿಷಯಗಳನ್ನ ನಾವು ನೋಡ್ತಾ ಬರ್ತೀವಿ ಕೆಲಸದಲ್ಲಿದ್ದಾಗ. ಅಂಡ್ ತಾವು ಕೂಡ ಕೆಲಸದಲ್ಲಿರ್ತಕ್ಕಂಥವ್ರು ಕೂಡ ಇದನ್ನ ನೋಡಿರ್ತೀರಾ, ಎಸ್ಪೆಷಲಿ ಪ್ರೈವೇಟ್ ಸೆಕ್ಟರ್ಸ್ ಅಂತ ಹೇಳ್ತೀವಿ. ಅದೇ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಬಂದ್ರೆ ಈ ರೀತಿ ಯಾವ್ದು ಅಳವಡಿಕೆ ಆಗಿರೋದು ತುಂಬಾ ಕಡಿಮೆ ಆಗಿದೆ. ಬಟ್ ಇಷ್ಟೊಂದು ಡೆಪ್ತ್ ಅಲ್ಲಿ ಅವ್ರು ಯಾರು ಮಾಡಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಾಡಿರೋರು ಎಲ್ಲೋ ಸ್ವಲ್ಪ ಕಡಿಮೆ. ಓಕೆ, ಕೆಲವು ಪೊಲೀಸ್ ಹುದ್ದೆಯಲ್ಲಿ ತಾವು ನೋಡ್ಬೋದು, ಆ ತರ ಇರುತ್ತೆ. ಓಕೆ, ಹಾಗೆ ಇವತ್ತಿನ ಒಂದು ಜ್ಞಾನ ವಿನಿಮಯ ಸೆಷನ್ ಅಲ್ಲಿ ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೇನೆ. ಜಸ್ಟ್ 1 single minute. ಓಕೆ, ಎಸ್, ಓಕೆ, ಎಸ್, ದಿಸ್ ಇಸ್ ಮೈ ಸ್ಕ್ರೀನ್. ಅಂಡ್ ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಬಟ್ ಆದ್ರೂ ಒಂದು ಮಟ್ಟಿಗೆ ಕಂಪ್ಲೀಟ್ ಆದಂಗೆ ಲೆಕ್ಕ. ತಾವು ನೋಡ್ತಾ ಇದ್ದೀರಾ. ಓಕೆ, ಪ್ರೆಸೆಂಟೇಶನ್ಸ್ ತಾವು ನೋಡ್ಬೋದು. ಜೀವ ಸರ್, ಇದು ಕ್ಲೀನ್ ಆಗಿ ಕಾಣ್ತಾ ಇದೆಯಾ? ಹೇಳ್ಬೋದಾ ಯಾರಾದ್ರೂ? ಎಸ್, ನೋ, ಮೇ ಬಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಸ್ನೇಹಿತರೆ, ನಾವು ನೋಡ್ತಾ ಇದ್ದೀರಾ ರೈನ್ BNB ಕಮ್ಯುನಿಟಿ ಬಿಲ್ಡಿಂಗ್ ಪ್ಲಾಟ್ಫಾರ್ಮ್. ನಮ್ಮೆಲ್ರಿಗೂ ಗೊತ್ತಿದೆ, ನಾವು ಮಾಡ್ತಾ ಇರ್ತಕ್ಕಂಥದ್ದು ಕಮ್ಯುನಿಟಿ ಬಿಲ್ಡಿಂಗ್ ಪ್ಲಾಟ್ಫಾರ್ಮ್. ಅಂದ್ರೆ ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಅಂತ ನಾವೇನ್ ಹೇಳ್ತೀವಿ, ಅದನ್ನ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಒಂದು PPT ನ ಡಿಸೈನ್ ಮಾಡ್ಬೇಕು ಅಂತ ನಾನು ನಿನ್ನೆ ಕೂತ್ಕೊಂಡು ಶುರು ಮಾಡಿದೆ. ಬಟ್ ಇದು ನಮ್ಮ ಪ್ರೆಸೆಂಟೇಶನ್ ಆಗಿರಲ್ಲ. ಐ ಮೀನ್ ಟು ಸೇ ಲೈಕ್ ನಮ್ಮ ಬಿಸ್ನೆಸ್ ಪ್ಲಾನ್ ಪ್ರೆಸೆಂಟೇಶನ್ ಆಗಿರಲ್ಲ, ಬಟ್ ಇದು ಒಂದು ಟ್ರೈನಿಂಗ್ ಗೆ ಸಂಬಂಧಪಟ್ಟಂತ ಒಂದು ಪ್ರೆಸೆಂಟೇಶನ್ ಆಗಿರುತ್ತೆ. ಇದರಲ್ಲಿ ನಾವು ಏನು ಮುಖ್ಯವಾಗಿ ಇವತ್ತು ಕಲಿತೀವಿ ಅಂತಂದ್ರೆ ಒಂದು ಫಾಲೋ ಅಪ್ ಅಂತ ಬರುತ್ತೆ, ರೈಟ್? ಸೊ ಪ್ರತಿಯೊಂದು ಬಿಸ್ನೆಸ್ ಅಲ್ಲೂ ನಾವು ಫಾಲೋ ಅಪ್ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಆ ಫಾಲೋ ಅಪ್ ನಾವು ಮಾಡಿಲ್ಲ ಅಂತಂದ್ರೆ ತುಂಬಾ ಫೇಲ್ಯೂರ್ ಆಗ್ತೀವಿ. ನಾವು ಖಂಡಿತವಾಗ್ಲೂ ಮುಂದೆ ಸಕ್ಸಸ್ ಮಾಡಕ್ ಆಗಲ್ಲ. ಯಾಕಂತಂದ್ರೆ ಒಂದು ಚಿಕ್ಕ ಎಕ್ಸಾಂಪಲ್ ತಗೊಳ್ತೀನಿ, ನೋಡ್ಬೋದು.
ಯಾರಾದ್ರೂ ವ್ಯಕ್ತಿ ಓಕೆ ಸ್ವಲ್ಪ ದಪ್ಪ ಇರ್ತಕ್ಕಂಥವ್ರು ಸಣ್ಣ ಆಗ್ಬೇಕು ಅಂತ ಏನ್ ಮಾಡ್ತಾರೆ, ಸೊ ಎವ್ರಿ ಇಯರ್ ಹೊಸ ವರ್ಷ ಒಂದು ರೆಸಲ್ಯೂಷನ್ ಅಂತ ಶುರು ಮಾಡ್ತೀವಿ. ಬೆಳಿಗ್ಗೆ ಜಿಮ್ಗೆ ಹೋಗ್ಬೇಕು, ಈ ವರ್ಷ ನಾನ್ ಸಣ್ಣ ಆಗ್ಬೇಕು, ಜಿಮ್ಗೆ ಹೋಗ್ಬೇಕು, ಐ ಆಮ್ ಡಯಟ್ ಮಾಡ್ಬೇಕು, ಊಟ ಕಮ್ಮಿ ಮಾಡ್ತೀನಿ ತಿನ್ನೋದು ಅಂತ ಎಲ್ಲ ಮಾಡ್ತಾರೆ. ಫಸ್ಟ್ ಒಂದ್ 3 ದಿನ ಅಥವಾ ಒಂದ್ ವಾರ ಫಾಲೋ ಮಾಡ್ತಾರೆ. ಅಂದ್ರೆ ಬೇಗ ಎದ್ದೇಳ್ತಾರೆ, ಜಿಮ್‌ಗೆ ಹೋಗ್ತಾರೆ, ವಾಕಿಂಗ್ ಮಾಡ್ತಾರೆ, ಟ್ರೆಡ್‌ಮಿಲ್ ಅಲ್ಲಿ ಓಡ್ತಾರೆ. ತುಂಬಾ ಕಷ್ಟಪಟ್ಟು ಎಲ್ಲದನ್ನು ಮಾಡ್ತಾರೆ. ಅದೇ ರೀತಿ ಮಾಡಿದ ನಂತರ ಏನ್ ಮಾಡ್ತಾರೆ ಅಂತಂದ್ರೆ, ಇದೆಲ್ಲಾ ಕಷ್ಟಪಟ್ಟು ಮಾಡಿರ್ತಾರೆ 1 ಅವರ್ ಅಥವಾ 1.5 ಗಂಟೆ, 2 ಗಂಟೆ. ಅದಾಗಿದ ತಕ್ಷಣ ಒಂದ್ ಹೋಟೆಲ್‌ಗೆ ಹೋಗ್ಬಿಟ್ಟು 2 ಇಡ್ಲಿ, 1 ವಡೆ ತಿಂದ್ಬಿಡ್ತಾರೆ. ಓಕೆ. ಅಲ್ಲಿ ಅಷ್ಟು ಏನ್ ಮಾಡಿದ್ರು, ಐ ಮೀನ್ ಟು ಸೇ ಅಷ್ಟು ಕ್ಯಾಲರೀಸ್ ಏನ್ ಬರ್ನ್ ಆಗಿದ್ರೋ ಮತ್ತೆ ಅಷ್ಟೆಲ್ಲ ವ್ಯರ್ಥ ಆಗ್ಬಿಡುತ್ತೆ. ನಾವು ಮಾಡಿದೀವಿ ಇಲ್ಲ ಅಂತ ಅಲ್ವಾ? ಸೊ ಇದು ಆ ಲೈಫ್ ಸ್ಟೈಲ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ. ಸಾಕಷ್ಟು ಇನ್ಫಾರ್ಮೇಶನ್ ಇರುತ್ತೆ. ಸೊ ನಮ್ಗೆ ಅಲ್ಲಿ 3 ರೀತಿ ವಿಂಗಡಣೆ ಆಗುತ್ತೆ. ಓಕೆ, ಯಾವ ರೀತಿ ಇರ್ಬೇಕು, ನಮ್ಮ ಮೆಟಾಬಾಲಿಸಮ್‌ನ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು, ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರ್ಬೇಕು, 30 ವರ್ಷ ಆದ್ಮೇಲೆ ಹೇಗೆ, 40 ವರ್ಷ ಆದ್ಮೇಲೆ ಹೇಗೆ. ಸ್ನೇಹಿತರೆ, ನೀವು ನಂಬಲ್ಲ, ಇವತ್ತಿನ ಜನರೇಷನ್ ಅಲ್ಲಿ 30 ವರ್ಷ ಕಳೆದಂತ ಎಷ್ಟೋ ವ್ಯಕ್ತಿಗಳು ಕೂಡ ತುಂಬಾ ಅಂದ್ರೆ ತುಂಬಾ ಲೋ ಆಗಿದ್ದಾರೆ. ಇನ್ ಟರ್ಮ್ಸ್ ಆಫ್ ಮೆಂಟಾಲಿಟಿ ಆಗಿರ್ಬೋದು, ಮೈಂಡ್ ಸೆಟ್ ಆಗಿರ್ಬೋದು, ಅಥವಾ ಫಿಸಿಕಲ್ ಕೂಡ ಆಗಿರ್ಬೋದು. ಅವ್ರು ಎಷ್ಟೋ ಜನಕ್ಕೆ ಒಂದು ಜಾಗದಿಂದ ಎದ್ಬಿಟ್ಟು ಇನ್ನೊಂದ್ ಜಾಗಕ್ಕೆ ಹೋಗುವಂತಂದ್ರೆ ಆಗಲ್ಲ, ಅಷ್ಟು ವೀಕ್ ಆಗಿದ್ದಾರೆ ಜನಗಳು. ಅಂಡ್ ಒಂದು ಕೈಯಲ್ಲಿ ಒಂದು ವೆಯ್ಟ್ ಅನ್ನ ಎತ್ತಕ್ಕೂ ಕೂಡ ಆಗ್ತಾ ಇಲ್ಲ 30 ವರ್ಷದಂತ ವ್ಯಕ್ತಿಗಳು. ಯೋಚನೆ ಮಾಡ್ತೀವಿ ನೋಡಿ, ಆ ರೀತಿ ಆಗ್ಬಿಟ್ಟಿದೆ ನಮ್ಮ ಸಮಾಜ ಇವತ್ತು. ಅದೆಲ್ಲ ಯಾಕೆ ಅಂತಂದ್ರೆ, ತಿಂತಕ್ಕಂತ ಪದಾರ್ಥ, ಆಹಾರ, ಲೈಫ್ ಸ್ಟೈಲು, ಸರಿಯಾದ ನಿದ್ದೆ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಿದ್ದೆ, ಐ ಮೀನ್ ಸ್ಲೀಪ್ ಅಂತ ಏನ್ ಕರಿತೀವಿ, ಇಟ್ ಮೇಕ್ಸ್ ಲಾಟ್ ಆಫ್ ಡಿಫರೆನ್ಸ್ ಇನ್ ಒನ್ಸ್ ಲೈಫ್. ಖಂಡಿತ ನಿದ್ದೆ ಬೇಕೇ ಬೇಕು. 5ರಿಂದ ಮಿನಿಮಮ್ 6 ಗಂಟೆ, 6 ಅವರ್ಸ್ ಆಫ್ ಸ್ಲೀಪ್ ಇಸ್ ರಿಕ್ವೈರ್ಡ್. ಬಟ್ 8 ಅವರ್ ಅಂತ ನಾವ್ ಹೇಳ್ತೀವಿ, ಆದ್ರೆ 6 ಗಂಟೆಗಳ ಕಾಲಾವಕಾಶ ಏನಿದೆ ಇದನ್ನ ನಾವು ಡೀಪ್ ಸ್ಲೀಪ್ ಅಂತ ಕರಿತೀವಿ. 6 ಗಂಟೆ ಡೀಪ್ ಸ್ಲೀಪ್ ನಮ್ಗೆ ಸಿಕ್ಕಿಲ್ಲ ಅಂತಂದ್ರೆ, ನೀವ್ ಎಷ್ಟೇ ಕಷ್ಟಪಟ್ಟು ನಾನ್ ಜಿಮ್‌ಗೆ ಹೋಗ್ತೀನಿ, ಯಸ್ ನಾನ್ ವರ್ಕೌಟ್ ಮಾಡ್ತೀನಿ, ನೀವ್ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತೀರಾ, ಮಲಗೋದೇ 2 ಗಂಟೆ ಆಯ್ತು ಅಂತಂದ್ರೆ ಇನ್ನು 3 ಗಂಟೆ ಕಾಲಾವಕಾಶ ನೀವು ನಿದ್ದೆ ಮಾಡಿ ಏನ್ ಪ್ರಯೋಜನ? ನಿಮ್ಮ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇರುತ್ತಲ್ಲ, ಮತ್ತೆ 5 ಗಂಟೆಗೆ ಎದ್ದು 6 ಗಂಟೆಗೆ ಜಿಮ್‌ಗೆ ಹೋದ್ರೆ ಬರೀ 3 ಅವರ್ ಅಲ್ಲಿ ನಮ್ಮ ಇನ್ಸುಲಿನ್ ಲೆವೆಲ್ ಏನಾಗಿರ್ಬೋದು ಅಂತ ಯೋಚನೆ ಮಾಡಿ. ಇದೆಲ್ಲ ಕಾರಣ ಆಗುತ್ತೆ. ಅದೇ ರೀತಿ ಒಂದು ಬಿಸ್ನೆಸ್ ಅಂತ ಬಂದಾಗೂ ಕೂಡ ಅದಕ್ಕೆ ಆದಂತ ಒಂದು ಸಮಯ ಪ್ರಜ್ಞೆ ಇರ್ಬೇಕು ನಮ್ಗೆ. ಓಕೆ. ಈ ಕಮ್ಯುನಿಟಿ ಬಿಲ್ಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಮೆಲ್ರಿಗೂ ಗೊತ್ತಿದೆ, ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಅಂತ. ಹಾಗಾದ್ರೆ ನಾವು ಇದ್ರಲ್ಲಿ ಈ ಸ್ಲೈಡ್ ಅಲ್ಲಿ ಯಾವ ತರ ನಾವು ಏನೇನ್ ಮಾಡ್ಬೋದು ಅನ್ನೋದನ್ನ ನಾವು ನೋಡ್ತಾ ಇದೀನಿ. ಮೊದಲನೇದು ಸ್ಟೆಪ್ 1 ನಾವು ನೋಡ್ಬೋದು, ಅಂಡರ್ಸ್ಟ್ಯಾಂಡ್ ದ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್. ಸೊ ಬಿಲ್ಡ್ ಕಾನ್ಫಿಡೆನ್ಸ್ ಇನ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಪ್ರಮೋಷನ್ ಅಂತ ಹೇಳ್ತೀವಿ. ವಿಚ್ ಮೀನ್ಸ್, ಸೊ ಮೊದಲನೇದಾಗಿ ಕೆಳಗಡೆಯಿಂದ ನೋಡ್ತಾ ಬರೋಣ. ಸ್ಟಡಿ ದ ಪ್ರಾಜೆಕ್ಟ್ಸ್ ಮಿಷನ್ ಅಂತ ಇದೆ. ಅಂದ್ರೆ ಲರ್ನ್ ದ ಫೌಂಡೇಶನಲ್ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ದ ಪ್ರಾಜೆಕ್ಟ್ ಫಾರ್ ಬೆಟರ್ ಅಡ್ವೊಕೇಸಿ. ಸೊ ಒಂದು ಪ್ರಾಜೆಕ್ಟ್ ಶುರುವಾದ ನಂತರ ಅದರ ಒಂದು ವಿಷನ್ ಮತ್ತೆ ಮಿಷನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ತುಂಬಾ ಅತಿ ಮುಖ್ಯವಾದಂತದ್ದು. ಸೊ ಈ ಪ್ರಾಜೆಕ್ಟ್ ಅಲ್ಲೂ ಕೂಡ ಫೌಂಡೇಶನಲ್ ಗೋಲ್ ಏನಿದೆ, ಈ ಒಂದು ಗೋಲ್ ಸೆಟ್ಟಿಂಗ್ ಅಂತ ನಾವು ಕರಿತೀವಿ. ಆಬ್ಜೆಕ್ಟಿವ್ಸ್ ಏನಿದೆ, ಈ ಪ್ರಾಜೆಕ್ಟ್ ನ ಆಬ್ಜೆಕ್ಟಿವ್ಸ್. ಸೊ ಕಲಿಕೆಯನ್ನು ಮಾಡಿದಾಗ ಇವ್ರು ಏನಕ್ಕೋಸ್ಕರ ಮಾರ್ಕೆಟ್ ಬಂದಿದ್ದಾರೆ, ಈ ಪ್ರಾಜೆಕ್ಟ್ ರೈನ್ ಬೀನ್ ಮೀನ ಪ್ರಾಜೆಕ್ಟ್ ಎಲ್ರಿಗೂ ಒಂದು ಉದ್ದೇಶ ಇದ್ದೇ ಇರುತ್ತೆ. ಎಕ್ಸ್ಕ್ಯೂಸ್ ಮೀ. ಆ ಉದ್ದೇಶದ ಪ್ರಕಾರ ಏನಕ್ಕೋಸ್ಕರ ಈ ಒಂದು ಪ್ರಾಜೆಕ್ಟ್ ಹೊರಗಡೆ ಬಂದಿದ್ದಾರೆ. ಸೊ ಆಲ್ರೆಡಿ ನಾನು ಹೇಳ್ದೆ, ಇದು ಕಮ್ಯುನಿಟಿ ಬಿಲ್ಡಿಂಗ್ ಪ್ಲಾಟ್ಫಾರ್ಮ್ ಅಂತ. ಅವರ ಆಬ್ಜೆಕ್ಟಿವ್ ಏನು ಅಂತಂದ್ರೆ ಜನರನ್ನ ಬೆಳೆಸ್ಬೇಕು, ಜನರಿಂದ, ಜನರಿಗಾಗಿ ಮತ್ತೆ ಜನರಿಗೋಸ್ಕರ ಅಂತ ಈ ಪ್ರಾಜೆಕ್ಟಿನ ಒಂದು ಮಿಷನ್. ಸೊ ಹಾಗಾಗಿ ಅವರ ಒಂದು ಗೋಲ್ ಮತ್ತೆ ಅಬ್ಜೆಕ್ಟಿವ್ ಬಂದು ಜನರನ್ನ ಬೆಳೆಸ್ಬೇಕು ಈ ಒಂದು ಕ್ರಿಪ್ಟೋ ಕರೆನ್ಸಿ ಮುಖಾಂತರ. ಅದರಲ್ಲೂ BNB ಅನ್ನೋ ಒಂದು ಕ್ರಿಪ್ಟೋ ಕರೆನ್ಸಿನ ಆಧಾರವಾಗಿ ಇಟ್ಕೊಂಡು ಅವರು ಈ ಒಂದು ಪ್ರಾಜೆಕ್ಟ್ ಅನ್ನ ಶುರು ಮಾಡಿದ್ದಾರೆ, ವಯಾ ಸ್ಮಾರ್ಟ್ ಕಾಂಟ್ರಾಕ್ಟ್. ಸೊ ಎರಡನೇ ಲ್ಯಾಡರ್ ನೋಡ್ತೀವಿ, ನೋ ದ ಕಾಂಪನ್ಸೇಷನ್ ಪ್ಲಾನ್ ಅಂತ ಇದೆ. ಅಂದ್ರೆ ಫೆಮಿಲಿಯರೈಸ್ ಯುವರ್ ಸೆಲ್ಫ್ ವಿತ್ ದ ಫೀಚರ್ಸ್, ಬೆನಿಫಿಟ್ಸ್ ಅಂಡ್ ಪ್ರೈಸಿಂಗ್ ಡೀಟೇಲ್ ಆಫ್ ದ ಕಾಂಪನ್ಸೇಷನ್ ಪ್ಲಾನ್. ಸೊ ಸ್ನೇಹಿತರೆ, ಇದೊಂದು ಬ್ಲಾಕ್ ಚೈನ್ ಅಲ್ಲಿ ಆಧಾರಿತವಾದಂತ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಪ್ಲಾನ್ ಆಗಿರ್ತಕ್ಕಂತ ಬಿಸ್ನೆಸ್ ಪ್ಲಾನ್ ಆಗಿರೋದ್ರಿಂದ ಫೆಮಿಲಿಯರೈಸ್ ಅಂದ್ರೆ ತಮ್ಮೆಲ್ರಿಗೂ ಗೊತ್ತಿದೆ, ಇಲ್ಲಿ ಒಟ್ಟು 5 ರೀತಿಯಾದಂತ ಇನ್ಕಮ್ ಇದೆ. ಡೈರೆಕ್ಟ್ ರೆಫರಲ್ ಎಕ್ಸ್ಕ್ಯೂಸ್ ಮೀ ಡೈರೆಕ್ಟ್ ರೆಫರಲ್ ಅನ್ನೋದು ಮೊದಲನೇ ಇನ್ಕಮ್, ರ್ಯಾಂಕ್ ಅಪ್ಗ್ರೇಡ್ ಬೋನಸ್ ಅನ್ನೋದು 2ನೇ ಇನ್ಕಮ್, ರೆಕರಿಂಗ್ ಲೆವೆಲ್ ಬೋನಸ್ ಅನ್ನೋದು 3ನೇ ಇನ್ಕಮ್, ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಅಥವಾ ನಮ್ಗೆ ರಾಯಲ್ಟಿ ಇನ್ಕಮ್ ಅನ್ನೋದು 4ನೇ ಇನ್ಕಮ್, 5ನೇದು ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್. 5 ರೀತಿಯಾದಂತ ಇನ್ಕಮ್ ಅನ್ನ ನಾವು ಫೆಮಿಲಿಯರೈಸ್ ಆಗಿರ್ಬೇಕು, ಅಂದ್ರೆ ನಮ್ಗೆ ಚಿರಪರಿಚಿತವಾಗಿರ್ಬೇಕು ಈ ಫೀಚರ್ಸ್.
ಸೊ ಬೆನಿಫಿಟ್ಸ್ ಹೌದು, ಏನೆಲ್ಲ ಬೆನಿಫಿಟ್ ಸಿಕ್ಕತ್ತೆ. ಡೈರೆಕ್ಟ್ ರೆಫರಲ್ಸ್ ಒಂದಲ್ಲ, 15 ಬಾರಿ ನಮ್ಗೆ ಬೆನಿಫಿಟ್ಸ್ ಇದೆ. ಅದೇ ರೀತಿ ರ್ಯಾಂಕ್ ಅಪ್ಗ್ರೇಡ್ ಬೋನಸ್ ಅಲ್ಲೂ 15 ಬಾರಿ ಇನ್ಕಮ್ ಇದೆ. ರೆಕರಿಂಗ್ ಲೆವೆಲ್ ಅಲ್ಲೂ ಕೂಡ ನಮ್ಗೆ 15 ಬಾರಿ ಇನ್ಕಮ್ ಇದೆ. ಸೊ ಯಾವ ಒಂದು ಪ್ರಾಜೆಕ್ಟ್ ಅಲ್ಲೂ ಈ ತರ ನಮ್ಗೆ ಒಂದೇ ಒಂದು ಇನ್ಕಮ್ ನ ಹೆಸರು ಏನ್ ಹೇಳ್ತೀವಿ ಅದರಿಂದ 15 ಬಾರಿ ಎಲ್ಲೂ ಕೂಡ ನಮ್ಗೆ ಇನ್ಕಮ್ ಸ್ಟ್ರಕ್ಚರ್ ಸಿಕ್ಕಿಲ್ಲ. ಬಟ್ ಆ ಬೆನಿಫಿಟ್ಸ್ ಅನ್ನ ನೋಡ್ಬೋದು. ಅಂಡ್ ಪ್ರೈಸಿಂಗ್ ಡೀಟೇಲ್ಸ್ ಆಫ್ ದ ಕಾಂಪನ್ಸೇಷನ್ ಪ್ಲಾನ್. ಖಂಡಿತವಾಗ್ಲೂ ಪ್ರೈಸಿಂಗ್ ಅಂತ ಅಂದ್ರೆ ನಾವು ಸೇರ್ಪಡೆಗೊಳ್ಬೇಕಾದ್ರೆ ನಮ್ಗೆ ಎಷ್ಟು ಹಣ ಅವಶ್ಯಕತೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಕೇವಲ 0.0044 BNB ಅಂತಂದ್ರೆ ಕೇವಲ 300 ರಿಂದ 350 ರೂಪಾಯಿ ಶುರು ಆಗ್ತಕ್ಕಂತ ಈ ಒಂದು ಪ್ರಾಜೆಕ್ಟ್ ನಮ್ಗೆ ಪ್ರೈಸಿಂಗ್ ಡೀಟೇಲ್ಸ್ ನೋಡ್ಬೋದು. ಸೊ ಪ್ರಾಜೆಕ್ಟ್ ನ ಮಿಷನ್ ಗೊತ್ತಾಯ್ತು, ನಮ್ಗೆ ಏನಕ್ಕೆ ಬಂದಿದ್ದಾರೆ ಅಂತ. ಎರಡನೇದು ಕಾಂಪನ್ಸೇಷನ್ ಪ್ಲಾನ್ ಅಲ್ಲಿ ಫೀಚರ್ಸ್ ಗೊತ್ತಾಗಿದೆ. ಮೂರನೇದು ಇದೆರಡು ಗೊತ್ತಾದ್ಮೇಲೆ ನಾವು ಪ್ರಾಜೆಕ್ಟ್ ನ ಶುರು ಮಾಡಕ್ಕೆ ನಮ್ಮ ವ್ಯಾಲೆಟ್ ಮುಖಾಂತರ ಶುರು ಮಾಡ್ತೀವಿ. ಅದಕ್ಕೇನ್ ಬೇಕು, ರಿಜಿಸ್ಟರ್ ಯುವರ್ ಸೆಲ್ಫ್ ಫಾರ್ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಒಂದು ಪರ್ಸನಲ್ ರಿಜಿಸ್ಟ್ರೇಷನ್ ಎನ್ಹಾನ್ಸಸ್ ಯುವರ್ ಕ್ರೆಡಿಬಿಲಿಟಿ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಪ್ಲಾಟ್ಫಾರ್ಮ್ ಅಂತ ಕರಿತೀವಿ. ಹಾಗಾದ್ರೆ ತಮ್ಮ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ್ರ ಮುಖಾಂತರ ತಮ್ಮ ಕ್ರೆಡಿಬಿಲಿಟಿನೂ ಕೂಡ ನಾವು ಜಾಸ್ತಿ ಮಾಡ್ತಾ ಇದೀವಿ. ಯಾಕಂತಂದ್ರೆ ನಮ್ಮ ಕಮ್ಯುನಿಟಿ ಬಿಲ್ಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಎಷ್ಟು ಜನ ಸೇರ್ಪಡೆಗೊಳ್ತಾರೆ ಅನ್ನೋದನ್ನ ನಮ್ಮ ಡಿಸೆಂಟ್ರಲೈಸೇಷನ್ ಅಪ್ಲಿಕೇಶನ್ ಅಲ್ಲಿ ನಾವು ನೋಡ್ತಕ್ಕಂಥದ್ದಿದೆ. ಸೊ 7 ಲಕ್ಷಕ್ಕಿಂತ ಅತಿ ಹೆಚ್ಚು ಜನ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಸೇರ್ಪಡೆಗೊಂಡಿದ್ದಾರೆ. ಮೋರ್ ದನ್ 110+ ಕಂಟ್ರೀಸ್ ಅಂತ ಏನ್ ಹೇಳ್ತೀವಿ. ಅದರಲ್ಲಿ ನಾವು ಒನ್ ಆಫ್ ದ ಪರ್ಸನ್ ಆಗಿರೋದ್ರಿಂದ ಆ ಕ್ರೆಡಿಬಿಲಿಟಿ ನಮ್ಮ ಒಬ್ಬೊಬ್ರು ಕಡೆಯಿಂದ ಬಿಲ್ಡ್ ಆಗ್ತಾ ಬಂದಿದೆ. ಸೊ ಬಿಲ್ಡ್ ಆಗೋದ್ರಲ್ಲದೆ ಅಂಡರ್ಸ್ಟ್ಯಾಂಡಿಂಗ್ ದ ಪ್ಲಾಟ್ಫಾರ್ಮ್. ಈ ಒಂದು ಪ್ಲಾಟ್ಫಾರ್ಮ್ ನ ಅರ್ಥೈಸ್ಕೊಳ್ಬೇಕು, ಅದು ತುಂಬಾ ಮುಖ್ಯವಾಗುತ್ತೆ ಸ್ನೇಹಿತರೆ. ಅದಕ್ಕೆ ನಾವು ಸಮಯವನ್ನ ಕೊಡ್ಬೇಕು. ಸಮಯವನ್ನ ಕೊಟ್ಟು ಅದನ್ನ ಅರ್ಥೈಸ್ಕೊಂಡು ನಾವು ಅದನ್ನ ಡೂಪ್ಲಿಕೇಟ್ ಮಾಡ್ಬೇಕು. ಸೊ ಕಡೆಯದಾಗಿ 4ನೇದು ಕನೆಕ್ಟ್ ವಿತ್ ಯುವರ್ ಅಪ್ಲೈನ್ ಪಾರ್ಟ್ನರ್ ಅಂತಂದ್ರೆ ತಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂತ ವ್ಯಕ್ತಿನ ನಾವು ಇಲ್ಲಿ ಅಪ್ಲೈನ್ ಪಾರ್ಟ್ನರ್ ಅಂತ ಕರಿತೀವಿ, ಅಥವಾ ಸೀನಿಯರ್ ಪಾರ್ಟ್ನರ್ ಅಂತ ಕರಿಬಹುದು, ಅಥವಾ ಬಿಸ್ನೆಸ್ ಪಾರ್ಟ್ನರ್ ಅಂತ ಕರಿಬಹುದು, ಅಥವಾ ಸ್ಪಾನ್ಸರ್ ಅಂತ ಕರಿಬಹುದು. ಎನಿಥಿಂಗ್ ತಮಗೆ ಯಾವುದು ಕನ್ವೀನಿಯಂಟ್ ಆಗಿರುತ್ತೆ ಅದನ್ನ ತಾವು ಕರಿಬಹುದು. ಎಂಗೇಜ್ ವಿತ್ ಮೆಂಟಾರ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ಡ್ ಮೆಂಬರ್ಸ್ ಫಾರ್ ಗೈಡೆನ್ಸ್ ಅಂಡ್ ಸಪೋರ್ಟ್ ಇನ್ ಯುವರ್ ಜರ್ನಿ. ಸೊ ಖಂಡಿತವಾಗ್ಲಿ ತಮ್ಮನ್ನ ಯಾರು ಇಂಟ್ರೊಡ್ಯೂಸ್ ಮಾಡಿರ್ತಾರೋ ಆ ವ್ಯಕ್ತಿ ನಿಮ್ಮ ಒಬ್ಬರನ್ನ ಬಂದು, ಕೇವಲ ಒಬ್ರಲ್ಲ, ಮಿನಿಮಮ್ 2 ಅಪ್ಲೈನ್ ಪಾರ್ಟ್ನರ್ಸಿನ ಒಂದು ಫೋನ್ ನಂಬರ್ ಇರ್ಬೇಕು ಅಂತ ನಾವ್ ಯಾವಾಗ್ಲೂ ಹೇಳ್ತೀವಿ. ಸೊ ಈಗ ನಾನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂತ ವ್ಯಕ್ತಿ ಎ ಮತ್ತೆ ಬಿ, ಕಾಂತರಾಜಾರ್ಯ ಸರ್ ಮತ್ತೆ ಹೇಮಂತ್ ಕುಮಾರ್ ಸರ್ ಅಂತಂದ್ರೆ ಅವರ ಕೆಳಗಡೆ ಸೆಕೆಂಡ್ ಲೆವೆಲ್ ಅಲ್ಲಿ ಬರತಕ್ಕಂತ 4 ಜನರ ಹತ್ರ ಕಾಂತರಾಜ್ ಸರಿನ ಕಾಂಟ್ಯಾಕ್ಟ್ ಇರ್ಬೇಕು, ಹೇಮಂತ್ ಸರಿನ ಕಾಂಟ್ಯಾಕ್ಟ್ ಇರ್ಬೇಕು, ಹಾಗೆ ನನ್ನ ಕಾಂಟ್ಯಾಕ್ಟ್ ಕೂಡ ಇರ್ಬೇಕು. ಅಂದ್ರೆ 3 ಜನರ ಒಂದು ಫೋನ್ ನಂಬರ್ಸ್ ಅವ್ರ ಹತ್ರ ಇರ್ಬೇಕು. ಪ್ಲಸ್ 3 ಜನರ ಜೊತೆ ಅವರ ಒಡನಾಟ ಕೂಡ ಇರ್ಬೇಕು. 4 ಜನ. ಆ 4 ಜನ ಏನ್ ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಬಿಸ್ನೆಸ್ ಗೆ ಎಷ್ಟು ಟೈಮ್ ಕೊಟ್ಟಿದ್ದಾರೆ, ಬಿಸ್ನೆಸ್ ಅಲ್ಲಿ ಏನು ಅವರು ಸಾಧನೆಯನ್ನ ಮಾಡಿದ್ದಾರೆ, ನೆಕ್ಸ್ಟ್ ಲೆವೆಲ್ ಗೆ ಹೋಗ್ಬೇಕಾದ್ರೆ ಅವ್ರಿಗೆ ನಾವು ಏನ್ ಮಾಡಿಸ್ಬೇಕು, ಸೊ ಅವ್ರು ಎಷ್ಟು ಆಸಕ್ತಿ ವಹಿಸ್ತಾ ಇದಾರೆ, ಇದೆಲ್ಲದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಆ 4 ಜನ ವ್ಯಕ್ತಿನ ನೀವು ನಿಮ್ಮ ಅಪ್ಲೈನ್ ಅಥವಾ ಸೂಪರ್ ಅಪ್ಲೈನ್ ಅಂತ ಯಾರಿದ್ದಾರೆ ಅವರಿಗೆ ನೀವು ಪರಿಚಯವನ್ನ ಮಾಡ್ಕೊಡ್ಬೇಕಾಗತ್ತೆ. ಸೊ ಈ ಒಂದು ಪರಿಚಯ ಮಾಡ್ಕೊಟ್ಟಾಗ ಎಲ್ಲದನ್ನು ಮಾಡಿದಾಗ ಬಿಲ್ಡ್ ಕಾನ್ಫಿಡೆನ್ಸ್ ಇನ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಪ್ರಮೋಷನ್. ಅಂದ್ರೆ ಇದಿಷ್ಟುನು ತಾವು ಕಾನ್ಫಿಡೆನ್ಸ್ ಮುಖಾಂತರ ಬಿಲ್ಡ್ ಮಾಡ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ರೈಟ್. ಸೊ ಇದು ಸ್ಲೈಡ್ ನಂಬರ್ 1, ಸ್ಟೆಪ್ ನಂಬರ್ 1. ಇದರ ಸ್ಕ್ರೀನ್ ಶಾಟ್ ತಾವು ತಗೊಳ್ಬಹುದು ಬೇಕಂತ ಅಂದ್ರೆ. ಸೊ ಇದ್ರದ್ದು PDF ಇನ್ನೂ ನಾನು ಮಾಡಿಲ್ಲ, ಜಸ್ಟ್ ಆನ್ಲೈನ್ ಅಲ್ಲಿ ಹಾಗೆ ಒಂದು ಪ್ರೆಸೆಂಟೇಶನ್ ಅನ್ನ ನಿಮ್ಗೆ ಪ್ರೆಸೆಂಟ್ ಮಾಡ್ತಾ ಇದೀನಿ. ಇದರ PPT ನಾನು ಮತ್ತೆ ಪ್ರಿಪೇರ್ ಮಾಡ್ಬೇಕು, ಬಟ್ ಆನ್ಲೈನ್ ನಾನು ಸ್ಲೈಡ್ ಶೋ ಮಾಡಕ್ ಅವಕಾಶ ಇದೆ. ಸೊ ಸ್ಟೆಪ್ 2 ಹೋಗೋಣ. ಹಾಗಾದ್ರೆ ಮೊದಲನೇ ಸ್ಟೆಪ್ ಮುಗಿದ ನಂತರ ಸ್ಟೆಪ್ 2 ಅಲ್ಲಿ ನಾವೇನ್ ನೋಡ್ತಾ ಬರ್ತೀವಿ ನೋಡೋಣ ಬನ್ನಿ. ಸೊ ಸ್ಟೆಪ್ 2 ಅಲ್ಲಿ ನಾವು ನೋಡ್ತಾ ಇದೀವಿ ಬಿಲ್ಡಿಂಗ್ ಯುವರ್ ಪ್ರೊಫೆಷನಲ್ ಫೌಂಡೇಶನ್. ಸೊ ತುಂಬಾ ಮುಖ್ಯವಾದಂತದ್ದು. ಕೆಳಗಡೆಯಿಂದ ಮತ್ತೆ ನೋಡ್ತಾ ಬರೋಣ. ಪ್ರೊಫೆಷನಲ್ ಫೌಂಡೇಶನ್ ಅನ್ನೋದು ತುಂಬಾ ಮುಖ್ಯ. ಸೊ ಈ ಒಂದು ಫೌಂಡೇಶನ್ ಯಾವ ರೀತಿ ಮಾಡ್ಬೋದು, ಇದಕ್ಕೆ ಸ್ಟೆಪ್ಸ್ 1 by 1 ಸ್ಟೆಪ್ ಯಾವ ತರ ಮಾಡ್ತೀವಿ ನೋಡ್ತಾ ಬರೋಣ. ಮೊದಲನೇದು ಸ್ನೇಹಿತರೆ, ಸೆಟ್ ಯುವರ್ ರಿಯಲಿಸ್ಟಿಕ್ ಗೋಲ್ಸ್. ಸೊ ಡಿಫೈನ್ ಯುವರ್ ಡಿಸೈರ್ಡ್ ಅರ್ನಿಂಗ್ಸ್ ಅಂಡ್ ಟೈಮ್ ಫ್ರೇಮ್ ಟು ಸೆಟ್ ಅ ಕ್ಲಿಯರ್ ಫೈನಾನ್ಷಿಯಲ್ ಟಾರ್ಗೆಟ್. ಈ ಪ್ರಾಜೆಕ್ಟ್ ಗೆ ನೀವು ಬಂದ ನಂತರ ಇಲ್ಲಿ ಒಂದು ಗೋಲ್ ಸೆಟ್ಟಿಂಗ್ ಅಂತ ಕರಿತೀವಿ. ನಿಮಗೆ ನೀವೊಂದು ಗೋಲ್ ಅನ್ನ ಸೆಟ್ ಮಾಡ್ಕೊಂಡು ಒಂದು ಪುಸ್ತಕದಲ್ಲಿ ಬರ್ಕೊಳ್ಳಿ. ಸೊ ನೀವು ಈ ಪ್ರಾಜೆಕ್ಟ್ ಅಲ್ಲಿ ಬಂದ ನಂತರ ಈ ಪ್ರಾಜೆಕ್ಟ್ ಅಲ್ಲಿ ಎಷ್ಟು ಹಣವನ್ನ ಗಳಿಸಬೇಕು ಅಂಡ್ ಆ ಹಣವನ್ನ ಎಷ್ಟು ನಿಗದಿ ಸಮಯದಲ್ಲಿ ನೀವು ಗಳಿಸಬೇಕು.
ಸೊ ಯಾವ ಒಂದು ಟೈಮ್ ಫ್ರೇಮ್, ಫಾರ್ ಎಕ್ಸಾಂಪಲ್ ಈಗ ಏಪ್ರಿಲ್ 13ನೇ ತಾರೀಕು ಇವತ್ತು ಯಾರಾದ್ರೂ ಈ ಒಂದು ಪ್ರಾಜೆಕ್ಟ್ಗೆ ಸೇರ್ಪಡೆಗೊಂಡು ಪಾದಾರ್ಪಣೆಗೊಂಡ್ರೆ, ಇವತ್ತು ಬಿಗಿನರ್ ಅಂತ ನಾವು ಕರಿತೀವಿ ಅವ್ರನ್ನ. ಇವತ್ತಿಂದ ಎಷ್ಟು ದಿನಗಳ ಕಾಲಾವಕಾಶ ಬೇಕು ಅವ್ರಿಗೆ? 1 ತಿಂಗಳು, 2 ತಿಂಗಳು, 3 ತಿಂಗಳು? ಒಂದು ಗೋಲ್ ಬರ್ಕೊಳ್ಳಿ. ಶಾರ್ಟ್ ಟರ್ಮ್, ಮಿಡ್ ಟರ್ಮ್, ಲಾಂಗ್ ಟರ್ಮ್ ಗೋಲ್ ಅಂತ ನಾವು ಕರಿತೀವಿ. ಶಾರ್ಟ್ ಟರ್ಮ್ ಗೋಲ್ ಅಂತ ಅಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ, 3 ರಿಂದ 6 ತಿಂಗಳುಗಳ ಒಳಗಡೆ ಕಾಲಾವಕಾಶದಲ್ಲಿ ನಾವು ಅಚೀವ್ ಮಾಡ್ತಕ್ಕಂಥದ್ದನ್ನ ನಾವು ಶಾರ್ಟ್ ಟರ್ಮ್ ಗೋಲ್ಸ್ ಅಂತ ಕರಿತೀವಿ. ಹಾಗೆ ಮಿಡ್ ಟರ್ಮ್ ಗೋಲ್ ಅಂತ ಅಂದ್ರೆ ಒಂದು 6 ತಿಂಗಳಿಂದ 1 ವರ್ಷಗಳ ಕಾಲಾವಕಾಶದಲ್ಲಿ ನಾವು ಅಚೀವ್ ಮಾಡ್ತಕ್ಕಂಥದ್ದನ್ನ ನಾವು ಮಿಡ್ ಟರ್ಮ್ ಗೋಲ್ ಅಂತ ಕರಿತೀವಿ. ಹಾಗೆ ಲಾಂಗ್ ಟರ್ಮ್ ಗೋಲ್ ಅಂತ ಅಂದ್ರೆ 1 ವರ್ಷದಿಂದ ಉಳಿದಕ್ಕಂತ ಎಷ್ಟೇ ವರ್ಷ ಇರ್ಬೋದು, 2 ಆಗ್ಬೋದು, 3 ಆಗ್ಬೋದು, 4 ಆಗ್ಬೋದು, 5 ಆಗ್ಬೋದು, ಡಿಪೆಂಡ್ಸ್ ಆನ್ ಯುವರ್ ಗೋಲ್ಸ್ ಅಂತ ಕರಿತೀವಿ. ಅದನ್ನ ನಾವು ಲಾಂಗ್ ಟರ್ಮ್ ಗೋಲ್ಸ್ ಅಂತ ಕರಿತೀವಿ. ಸೊ ಈ ಶಾರ್ಟ್ ಟರ್ಮ್, ಮಿಡ್ ಟರ್ಮ್, ಲಾಂಗ್ ಟರ್ಮ್ ಗೋಲ್ಸ್ ಅಲ್ಲಿ 3 ತಿಂಗಳ ಒಳಗಡೆ ನಾನು ಈ ಒಂದು ರೈನ್ ಬಿ ಎನ್ ಬಿ ಪ್ರಾಜೆಕ್ಟ್ ಅಲ್ಲಿ ಎಷ್ಟು ಹಣವನ್ನ ಗಳಿಸ್ಬೇಕು, ಡಿಸೈರ್ಡ್ ಅರ್ನಿಂಗ್ಸ್ ಇಷ್ಟು ಗಳಿಸ್ಲೇಬೇಕು ನಾನು. ಏಪ್ರಿಲ್ 13ರಿಂದ ಮೇ, ಜೂನ್, ಜುಲೈ 13ನೇ ತಾರೀಕು ಒಳಗಡೆ ನಾನು ಈ ಪ್ರಾಜೆಕ್ಟ್ ಅಲ್ಲಿ ಬಂದಿದ್ದೀನಿ. ಪೊಟೆನ್ಶಿಯಲ್ ಕೋಟಿ ಕೋಟಿ ದುಡ್ಡಿದೆ. ಬಟ್ ನಾನು ಈ 3 ತಿಂಗಳಲ್ಲಿ ಎಷ್ಟು ಸಮಯವನ್ನ ಕೊಟ್ಟು ಎಷ್ಟು ಜನಕ್ಕೆ ನಾನು ಹಣವನ್ನ ಕೊಡ್ಸಕ್ಕೆ ನಾನು ರೆಡಿ ಆಗಿದ್ದೀನಿ ಸೇರ್ಪಡೆಗೊಂಡು ಅವ್ರಿಗೆ ಅಂತ ನಿಮ್ಮ ಮೈಂಡ್ ಅಲ್ಲಿ ಬಂದ್ರೆ ಅದನ್ನ ಒಂದ್ ಕಡೆ ಬರ್ದಿಟ್ಕೊಳ್ಳಿ. ನಾನು ಎಷ್ಟು ಜನನ ಡೈರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಬಹುದು, ಅವ್ರ ಕಡೆಯಿಂದ ಟೋಟಲ್ ಆಗಿ ಎಷ್ಟು ಇನ್ಕಮ್ ಅನ್ನ ಕೊಡಿಸಬಹುದು ಈ 3 ತಿಂಗಳು. ಸೊ ಮೊದಲನೇ ತಿಂಗಳು ಫಾರ್ ಎಕ್ಸಾಂಪಲ್ ಲೆಟ್ಸ್ ನಾನೊಂದು 20,000 ದುಡಿತೀನಿ, 30,000, 50,000 ದುಡಿತೀನಿ ಅಂತ ಅಂದ್ರೆ 2ನೇ ತಿಂಗಳಲ್ಲಿ ಅದು 1 ಲಕ್ಷ ಆಗಿರ್ಬೋದು, 3ನೇ ತಿಂಗಳಲ್ಲಿ 2 ಲಕ್ಷ ಆಗಿರ್ಬೋದು. ಸೊ ಸರಿಸುಮಾರು 3 ಮಂತ್ಸ್ ಅಲ್ಲಿ ತಮ್ಮ ಫೌಂಡೇಶನ್ ಪ್ರಕಾರ ಎಷ್ಟು ಲಕ್ಷ? ಒಂದು 5 ಲಕ್ಷ, 4 ಲಕ್ಷ, 3 ಲಕ್ಷ, 2 ಲಕ್ಷ ಆ ತರ ನಾವು ಬರ್ದಿಟ್ಕೊಳ್ಬಹುದು. ಆ 3 ತಿಂಗಳ ಒಳಗಡೆ ತಮ್ಮ ಒಂದು ಫೈನಾನ್ಷಿಯಲ್ ಟಾರ್ಗೆಟ್ ಅನ್ನ ಮೀಟ್ ಮಾಡಬಹುದು ಅಂತ ತಾವು ಬರ್ದಿಟ್ಕೊಳ್ಬಹುದು. XYZ. ಕೆಲವರು 10,000 ಬರೀಬಹುದು, 20,000 ಬರೀಬಹುದು. ನಿಮ್ಮ ಒಂದು ಮೈಂಡ್ ಸೆಟ್ಟಿನ ಪ್ರಕಾರ ನೀವು ಗೋಲ್ಸ್, ರಿಯಲಿಸ್ಟಿಕ್ ಗೋಲ್ಸ್ ಸ್ನೇಹಿತರೆ. ಅಲ್ಲಿ ಅವಕಾಶ ಇದೆ 1 ಕೋಟಿ, 10 ಕೋಟಿ, 7 ಕೋಟಿ ಎಲ್ಲ ದುಡಿಯಕ್ಕೆ ಖಂಡಿತವಾಗ್ಲೂ ಇದೆ, ರಿಯಲಿಸ್ಟಿಕ್. ಬಟ್ ಅದನ್ನ ರಿಯಲಿಸ್ಟಿಕ್ ಆಗಿ ನಾವು ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಅಂದ್ರೆ ಅಷ್ಟೇ ಎಫರ್ಟ್ ಹಾಕಬೇಕು. ಅಲ್ಲಿ ಕಾಣಿಸ್ತಾ ಇದೆ, ನಮ್ ಕಣ್ ಮುಂದೆ ಕಾಣಿಸ್ತಾ ಇದೆ, ಎಸ್ ಕೋಟಿ ಕಾಣ್ತಾ ಇದೆ, ಕೋಟಿ ಖಂಡಿತ ನಮ್ಮ ಅಕೌಂಟ್ ಬರುತ್ತೆ, ವ್ಯಾಲೆಟ್ ಬರುತ್ತೆ. ಬಟ್ ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಕರೆಕ್ಟ್ ಆಗಿ ನಾವು 69% ತಗೊಳಕ್ಕೆ ನಾವು ನಮ್ಮ ಟೀಮ್ ಅನ್ನ ಫಿಲ್ ಮಾಡಿದೀವ. 2, 4, 8, 16, 32, 64, 128, 256, 512, 1,024. ನಾನ್ ಜಾಸ್ತಿ 65,000 ಹೋಗ್ತಾ ಇಲ್ಲ. 10ನೇ ಲೆವೆಲ್ ಆದಂತ 1,024ವರೆಗೂ 10 ಲೆವೆಲ್ಸ್ ಕೂಡ ಕಂಪ್ಲೀಟ್ ಆಗಿ ನಮ್ಮ ಕಮ್ಯುನಿಟಿ ಇನ್ಫಾರ್ಮೇಶನ್ ಅಲ್ಲಿ ಫಿಲ್ ಆಗಿದ್ಯಾ? ಜಸ್ಟ್ ಫಿಲ್ ಆಗಿದ್ಯಾ ಅಂತ ಕೇಳ್ತಾ ಇರೋದು, ಯಾರು ಅಪ್ಗ್ರೇಡ್ ಮಾಡಿದಾರ ಕೇಳ್ತಾ ಇಲ್ಲ. ಆ ಫಿಲ್ಲಿಂಗ್ ನಿಮ್ಮಿಂದ ಆಗ್ಬೋದು, ನಿಮ್ಮ ಅಪ್ಲೈನ್ ಇಂದ ಆಗ್ಬೋದು, ಸೂಪರ್ ಅಪ್ಲೈನ್ ಇಂದ ಆಗ್ಬೋದು, ಡೌನ್ ಲೈನ್ಸ್ ಇಂದ ಆಗ್ಬೋದು. ಓಕೆ, ಅದಷ್ಟು ಫಿಲ್ ಆಗಿತ್ತು ಅಂತ ಅಂದ್ರೆ ಇವತ್ತಲ್ಲ ನಾಳೆ, ಎನಿ ಟೈಮ್, ಎನಿ ಮೂಮೆಂಟ್ ನಿಮ್ಗೆ 1 ಲಕ್ಷ ಬರ್ತಕ್ಕಂತ ಸಾಧ್ಯತೆ. ಮೊನ್ನೆ ರೀಸೆಂಟ್ಲಿ ಮಾತಾಡ್ತಾ ಇದ್ದೆ, ನಮ್ಮ ಒಬ್ರು ಸೂಪರ್ ಅಪ್ಲೈನ್ಗೆ ಒಂದೇ ದಿನ ಒಂದು ಟೈಟಾನಿನ ಇನ್ಕಮ್, ಒಂದು ಎಕ್ಸ್ಕ್ಯೂಸ್ ಮಿ, ಒಂದು ಟೈಟಾನಿನ ಇನ್ಕಮ್ ಮತ್ತೆ ಒಂದು ಐಕಾನಿನ ಇನ್ಕಮ್. 69% ಟೈಟಾನಿನ ಇನ್ಕಮ್ ಬಂದಿದೆ, 69% ಐಕಾನಿನ ಇನ್ಕಮ್ ಬಂದಿದೆ. ಅದೆರಡು ಇನ್ಕಮ್ ಸೇರಿದ್ರೆ ಅವರ ಅಂದಿನ ಆದಾಯ ಎಷ್ಟು ಗೊತ್ತಾ? 1 ಲಕ್ಷ. ಇಡೀ ತಿಂಗಳೆಲ್ಲ ಕಷ್ಟಪಟ್ಟಿಲ್ಲ. ಆ ಒಂದೇ ಒಂದು ದಿನ ಯಾರೋ ಅವರ ಟೀಮ್ ಅಲ್ಲಿ 9ನೇ ಲೆವೆಲ್ ಅಲ್ಲಿ ಟೈಟನ್ ಅಪ್ಗ್ರೇಡ್ ಮಾಡ್ತಾರೆ. ಅದರ 69% ಅವ್ರಿಗೆ ಬರುತ್ತೆ, ಬಿಕಾಸ್ ಅವ್ರು ಆಲ್ರೆಡಿ ಐಕನ್ ಆಗಿದ್ದಾರೆ. ಸೊ 9ನೇ ಲೆವೆಲ್ ನ 69% ಬಂದಿದೆ, 10ನೇ ಲೆವೆಲ್ ನ 69% ಬಂದಿದೆ. ಅಲ್ಲಿಗೆ 1 ಲಕ್ಷ ಇನ್ಕಮ್ ಸ್ನೇಹಿತರೆ. ಒಂದು ದಿನಕ್ಕೆ 1 ಲಕ್ಷ ಬಂದಿದೆ. ಯೋಚನೆ ಮಾಡಿ, ಇಡೀ ತಿಂಗಳು ಇದಾಗ್ಬೇಕು ಅಂತೇನಿಲ್ಲ, ತಿಂಗಳಲ್ಲಿ ಒಂದೇ ಒಂದು ಬಾರಿ ಕೂಡ ಇದಾದ್ರೂ ಕೂಡ ತಮ್ಮ ಲಕ್ಷ, ರೈಟ್? ಇದು ಎಲ್ಲಾ ಸಾಧ್ಯತೆಗಳಿದೆ. ಹಾಗಾಗಿ ಇದನ್ನ ನಾವು ಅದಕ್ಕೆ ಯಾರೆಲ್ಲ ಅತಿ ಹೆಚ್ಚು ಬೇಗ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಸಕ್ಸಸ್ ಮಾಡ್ಬೇಕು ಅಂತ ಅನ್ಕೊಳ್ತೀರಾ, ನೀವು ಪ್ಯಾಕೇಜ್ ವೈಸ್ ನೀವು ಜಾಸ್ತಿ ಪ್ಯಾಕೇಜ್ ಅಲ್ಲಿ ಬರ್ತಕ್ಕಂತ ವ್ಯಕ್ತಿಗಳಿಗೆ ನೀವು ಸೇರ್ಪಡೆಗೊಳಿಸ್ಬೇಕಾಗತ್ತೆ. ಮೇ ಬಿ 5 ಸ್ಟಾರ್, 6 ಸ್ಟಾರ್, 7 ಸ್ಟಾರ್ ಫಾರ್ಮುಲಾನ ನಾವು ಉಪಯೋಗಿಸ್ತಾ ಇದ್ವಿ. ಬಟ್ ಮುಂದಿನ ದಿನಗಳಲ್ಲಿ ನಾವು 7, 8 ಅಥವಾ 8, 9, 10 ಸ್ಟಾರ್ ಫಾರ್ಮುಲಾನ ನಾವು ಉಪಯೋಗಿಸ್ತಾ ಇದೀವಿ. ಬರ್ತಕ್ಕಂತ ವ್ಯಕ್ತಿಗಳನ್ನ ಡೈರೆಕ್ಟ್ ಆಗಿ ನಾವು ಡೈರೆಕ್ಟರ್ ಲೆವೆಲ್, ಟೈಟನ್ ಲೆವೆಲ್ ಮತ್ತೆ ಐಕನ್ ಲೆವೆಲ್ಗೆ ನಾವು ಪುಷ್ ಮಾಡ್ತಾ ಇದೀವಿ. ತುಂಬಾ ಜನ ಇವತ್ತು ಕೂಡ, ಎಷ್ಟೋ ಜನ ನಮ್ಮ ಟೀಮ್ ಅಲ್ಲಿ ಆಲ್ರೆಡಿ ಇಬ್ರು ಐಕಾನ್ ಆಗಕ್ಕೆ ರೆಡಿ ಇದ್ದಾರೆ ಡೈರೆಕ್ಟ್ ಆಗಿ, ಅಂಡ್ ಅವರು ದುಡ್ಡನ್ನು ಕೂಡ ಆಲ್ರೆಡಿ ಹಂಚ್ಕೊಂಡಿದ್ದಾರೆ. ಇವತ್ತು 2 ಟೈಟನ್ ಆಗ್ತಾ ಇದ್ದಾರೆ ಅಂಡ್ ಗೋವಾ ಕ್ವಾಲಿಫೈ ಆಗ್ತಾ ಇದ್ದಾರೆ. ಸೊ ಯಾಕೆ ಅಂತಂದ್ರೆ ನಾವು ಯೋಚನೆ ಮಾಡೋದೇನು ಅಂತಂದ್ರೆ, ನಾನು 350 ರೂಪಾಯಿ ಬಂದಿದ್ದೀನಿ ಅಂದ್ರೆ ನಾನು ತರೋ ವ್ಯಕ್ತಿನೂ ಕೂಡ 350 ರೂಪಾಯಿ ತರ್ತೀನಿ.
ಆಗ್ತಕ್ಕಂತ ಎಫರ್ಟು, ಮಾಡ್ತಕ್ಕಂತ ಕೆಲ್ಸ, ಕೊಡ್ತಕ್ಕಂತ ಟೈಮು ಎಲ್ಲದೂ ಒಂದೇ. ಆದ್ರೆ ಮಾಡ್ತಕ್ಕಂತ ಸಮಯ ಅಥವಾ ನಾವು ಒಂದು ಸರಿ ಈ ಸಮಯ ಹೋದ್ರೆ ಮತ್ತೆ ಸಮಯ ವಾಪಸ್ ಬರಲ್ಲ. ಮಾಡೋದೇ ಮಾಡ್ತೀವಂತೆ. ಯಾಕೆ ನಾವು ಹೈಯರ್ ರೇಟ್‌ಗೆ ಪಿಚ್ ಮಾಡ್ಬಾರ್ದು? ಅಂದ್ರೆ ಆ ಎಲ್ಲರಿಗೂ ಹೋಗಿ ನಾವು ಹೈಯರ್ ರೇಟ್‌ಗೆ ಪಿಚ್ ಮಾಡಿ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಆದಂತ ಒಂದು ಕ್ಯಾಟಗರಿ ಆಫ್ ಪೀಪಲ್ ಇದಾರೆ. ಸೊ ನೀವು ಜಾಬ್ ಮಾಡ್ತಾ ಇರ್ತಕ್ಕಂತ ವ್ಯಕ್ತಿಗಳಿಗೆ ಹೋಗಿ ನೀವು ಲಕ್ಷಾಂತರ ರೂಪಾಯಿ ಕೊಡಿ ಅಂತಂದ್ರೆ ಕೊಡಲ್ಲ. ಅದೇ ಬಿಸ್ನೆಸ್ ಮಾಡ್ತಕ್ಕಂಥವ್ರು. ಯಾರಿಗೆ ಬಿಸ್ನೆಸ್ ಅರ್ಥ ಆಗುತ್ತೆ ಅವ್ರು ಕೊಡ್ತಾರೆ. ಅದಕ್ಕೆ ನಾನು 3ನೇ ಪಾಯಿಂಟ್ ಅಲ್ಲಿ ಹೇಳ್ತೀನಿ. 2ನೇ ಪಾಯಿಂಟ್ ಕ್ರಿಯೇಟ್ ಎ ಶೆಡ್ಯೂಲ್ ಅಂತ ಹೇಳ್ತೀವಿ ಅಥವಾ ಶೆಡ್ಯೂಲ್. ಆರ್ಗನೈಸ್ ಯುವರ್ ಆಕ್ಟಿವಿಟೀಸ್ ಅಂಡ್ ಟ್ರೀಟ್ ಯುವರ್ ವೆಂಚರ್ ಆಸ್ ಅ ಸೀರಿಯಸ್ ಬಿಸ್ನೆಸ್ ಎಂಡಿವರ್. ಖಂಡಿತವಾಗ್ಲೂ ನೀವು ಮಾಡ್ತಕ್ಕಂತ ಒಂದು ಕೆಲಸವನ್ನ ಅಥವಾ ಆಕ್ಟಿವಿಟಿಯನ್ನ ಆರ್ಗನೈಸ್ ಮಾಡ್ಕೊಳ್ಳಿ. ಓಕೆ, ಒಂದು ಲಿಸ್ಟಿನ ಮಾಡ್ಕೊಳ್ಳಿ. ಇವತ್ತು ಲಿಸ್ಟ್ ಮಾಡಿ ಯಾರ್ಯಾರನ್ನ ಇವತ್ತು ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀನಿ ನಾನು, ಎಷ್ಟೊತ್ತಿಗೆ ತಿಂಡಿ ತಿಂತೀನಿ, ಅಂಡ್ ಯಾವಾಗ ನಾನು ಯಾರನ್ನ ಕಾಲ್ ಮಾಡ್ಬಿಟ್ಟು ಅವ್ರ ಜೊತೆ ಮಾತಾಡ್ತೀನಿ, ಯಾರನ್ನ ಮೀಟ್ ಮಾಡ್ತೀನಿ ನನ್ನ ಟೀಮ್‌ನ. ಅಂಡ್ ನೀವು ಮಾಡತಕ್ಕಂತ ಬಿಸ್ನೆಸ್ ಏನಿದೆ ವೆಂಚರ್, ಇದನ್ನ ಸೀರಿಯಸ್ ಆಗಿ ಒಂದು ಬಿಸ್ನೆಸ್ ಆಗಿ ತಾವು ಟ್ರೀಟ್ ಮಾಡಿ. ಏನೋ ಯಾರೋ ಒಬ್ರು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ, ಮಾಡಿದ್ರೆ ಆಯ್ತು, ಬಿಟ್ರೆ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ಆಗಲ್ಲ ಸ್ನೇಹಿತರೆ. ಇದು ನಿಮ್ಮ ಬಿಸ್ನೆಸ್ ಅಂತ ತಿಳ್ಕೊಂಡು ಯಾವಾಗ ನೀವು ಇದ್ರಲ್ಲಿ ಓಕೆ ಇದು ನಂದೇ ಅಂಗಡಿ ಅಥವಾ ನಂದೇ ಶಾಪ್ ಇದು, ನಾನ್ ಬೆಳಿಗ್ಗೆ ಎದ್ರೇನೆ ನನ್ ಬಿಸ್ನೆಸ್ ಆಗುತ್ತೆ ಅಂತ ನೀವು ಮುಂದೆ ಹೊರಡ್ತಿರಲ್ಲ, ಎಕ್ಸ್ಕ್ಯೂಸ್ ಮೀ, ಅವಾಗ ನಾವು ಖಂಡಿತವಾಗ್ಲೂ ಇದರಲ್ಲಿ ಗ್ರೋತ್ ಆಗ್ತೀವಿ. 3ನೇದು ತುಂಬಾ ಅಂದ್ರೆ ತುಂಬಾ ಮುಖ್ಯವಾದಂತ ಪಾಯಿಂಟ್. ಇದು ತಮ್ಮೆಲ್ರಿಗೂನು ಕೂಡ ಕ್ವೆಶ್ಚನ್ ಮಾರ್ಕ್ ಆಗುತ್ತೆ. ರೈಟ್ ಯುವರ್ ವೈ. ಅಂದ್ರೆ ಏನಕ್ಕೋಸ್ಕರ ಈ ಒಂದು ಬಿಸ್ನೆಸ್‌ಗೆ ಬಂದಿದ್ದೀರಾ ಅಂತ ತಾವು ಬರಿಬೇಕಾಗತ್ತೆ. ಒಟ್ಟು 5 ಬಾರಿ ಇದನ್ನ ಬರೀರಿ ಸ್ನೇಹಿತರೆ, ನಿಮಗೆ ಉತ್ತರ ಸಿಕ್ಕುತ್ತೆ. ಅಂದ್ರೆ ಮೊದಲನೇ ಬಾರಿಗೆ ವೈ ಅಂತ ಕ್ವೆಶ್ಚನ್ ನಂಬರ್ ಹಾಕ್ಬಿಟ್ಟು ಏನಕ್ಕೆ ಈ ಒಂದು ಬಿಸ್ನೆಸ್‌ಗೆ ಬಂದಿದ್ದೀರಾ? ಅದಕ್ಕೆ ನಿಮ್ಗೆ ಉತ್ತರ ಸಿಕ್ತು. ವೈ ಅನ್ನೋದಕ್ಕೆ ನೀವು ಬರ್ದಿರ್ತೀರ. ಎಕ್ಸ್, ವೈ, ಝೆಡ್ ರೀಸನ್ ಬರ್ದಿರ್ತೀರ. ಆ ರೀಸನ್‌ಗೆ ಮತ್ತೆ ವೈ ಅಂತ ಕ್ವೆಶ್ಚನ್ ಕೇಳಿ. ಒಟ್ಟು 5 ಬಾರಿ ನೀವು ಬರ್ದಿರ್ತಕ್ಕಂತ ಆನ್ಸರ್‌ಗೆ ಮತ್ತೆ ವೈ ಅಂತ ಕ್ವೆಶ್ಚನ್ ಕೇಳಿ. ಮತ್ತೆ ಅದ್ರ ಕೆಳಗಡೆ ಬರ್ತಕ್ಕಂತ ಆನ್ಸರ್‌ಗೆ ವೈ ಅಂತ ಕೇಳಿ. ಇದನ್ನ ನಾವು ಕ್ವಾಲಿಟಿ ಅನಾಲಿಸಿಸ್ ಅಂತ ಕರಿತೀವಿ ನಮ್ಮ ಒಂದು ಎಕ್ಸ್ಪರ್ಟೀಸ್ ಅಲ್ಲಿ. ಇದನ್ನ ನಾವು 5 ವೇ ಅನಾಲಿಸಿಸ್ ಅಂತ ಕರಿತೀವಿ. 5 ವೇ ಅನಾಲಿಸಿಸ್ ಅಂತಂದ್ರೆ 5 ಬಾರಿ ನಮ್ಗೆ ಒಂದು ಕ್ವಶನ್ ಅನ್ನ ಕೇಳತಕ್ಕಂತ ಒಂದು ಅತಿ ಮುಖ್ಯವಾದಂತ ಒಂದು ಆಸ್ಪೆಕ್ಟ್. ಇದನ್ನ ನಾವು ಕ್ವಾಲಿಟಿ ಕಂಟ್ರೋಲ್ ಅಲ್ಲಿ ನಾವು ಉಪಯೋಗಿಸ್ತೀವಿ. ಒಂದು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಪ್ರಾಜೆಕ್ಟ್ ಅಲ್ಲಿ ಬಂದಾಗ ನಾನು ಕೂಡ ಇದನ್ನ ಉಪಯೋಗಿಸಿದೀನಿ. ಸಾಕಷ್ಟು ಕಡೆ ಕ್ವಾಲಿಟಿ ಮಾನಿಟರಿಂಗ್ ಅಂತ ಬರುತ್ತೆ. ನಾವು ಏನಾದ್ರೂ ಒಂದು ಎರರ್ ಮಾಡ್ತೀವಿ. ಏನಕ್ಕೆ ಇದನ್ನ 5 ವೈ ಅನಾಲಿಸಿಸ್ ನ ಕಂಡುಹಿಡಿದಿದ್ರು ಏನಕ್ಕೆ ಅಂತಂದ್ರೆ, ತುಂಬಾ ಮುಖ್ಯವಾಗಿ ಒಂದು ಕಾರ್ಪೊರೇಟ್ ಕಲ್ಚರ್ ಅಲ್ಲಿ ಒಂದು ಎರರ್ ಮಾಡಿದ್ರೆ ಅದಕ್ಕೆ ಸಾಕಷ್ಟು ಫೈನ್ ಅನ್ನ ಭರಿಸ್ಬೇಕಾಗತ್ತೆ US UK ಟೀಮ್ ಅವ್ರಿಗೆ. ಅದಕ್ಕೆ ಅವರು ಏನಕ್ಕೆ 5 ವೈ ಅನಾಲಿಸಿಸ್ ಅಂತ ಕರೀತಾರೆ ಅಂದ್ರೆ, ಮೊದಲು ತಾವು ಮಾಡಿದಂತ ಮಿಸ್ಟೇಕ್, ಸೊ ಅಂದ್ರೆ ರೂಟ್ ಕಾಸ್ ಅನಾಲಿಸಿಸ್ ಅಂತ ಕರಿತೀವಿ. ಏನು ತಪ್ಪನ್ನ ಮಾಡಿದೀರಾ, ರೂಟ್ ಕಾಸ್, ಆ ತಪ್ಪಿಗೆ ಏನು ಕಾರಣ ಆಯ್ತು. ಇವಾಗ ಫಾರ್ ಎಕ್ಸಾಂಪಲ್ ವೈ, ಕ್ಲಾರಿಫೈ ಯುವರ್ ಮೋಟಿವೇಶನ್ಸ್ ಫಾರ್ ಪರ್ಸ್ಯೂಯಿಂಗ್ ದಿಸ್ ಆಪರ್ಚುನಿಟಿ ಲೈಕ್ ಫೈನಾನ್ಷಿಯಲ್ ಫ್ರೀಡಮ್ ಆರ್ ಫ್ಲೆಕ್ಸಿಬಿಲಿಟಿ. ಎಕ್ಸ್ಕ್ಯೂಸ್ ಮೀ. ಮೊದಲನೇದಾಗಿ ವೈ ಅಂದ್ರೆ ಈ ಬಿಸ್ನೆಸ್ಗೆ ಏನಕ್ಕೆ ಬಂದಿದ್ದೀರಾ, ವೈ ಇಸ್ ಯುವರ್ ಕ್ವಶನ್. ಆನ್ಸರ್ ಏನಾಗಿರುತ್ತೆ, ಓಕೆ ಸರ್, ನಾನು ಈ ಬಿಸ್ನೆಸ್ ಅಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ನ ಹೊಂದಬೇಕು, ಅಂದ್ರೆ ದುಡ್ಡು ಬರ್ಬೇಕು ಅಥವಾ ಲೆಗಸಿ ಕ್ರಿಯೇಟ್ ಮಾಡ್ಬೇಕು. ಮತ್ತೆ ಈಗ ಆ ಒಂದು ಫೈನಾನ್ಷಿಯಲ್ ಫ್ರೀಡಮ್ಗೆ ಮತ್ತೆ ಕ್ವಶನ್ ವೈ. ವೈ ಫೈನಾನ್ಷಿಯಲ್ ಫ್ರೀಡಮ್? ಏನಕ್ ಬೇಕು ಫೈನಾನ್ಷಿಯಲ್ ಫ್ರೀಡಮ್ ನಿಮ್ಗೆ? ದುಡ್ಡು ಏನಕ್ ಬೇಕು ನಿಮ್ಗೆ? ಅದಕ್ ಮತ್ತೆ ಉತ್ತರ ಕೊಡಿ ನೀವು. ಎಸ್, ನನ್ನ ಜೀವನ ಮಾಡಕ್ಕೆ, ನನ್ನ ಜೀವನ ಶೈಲಿಗೋಸ್ಕರ, ಓಕೆ, ನನ್ನ ಲೈಫ್ ಸ್ಟೈಲ್ಗೋಸ್ಕರ, ನನ್ನ ಡ್ರೀಮ್ಸ್‌ಗೋಸ್ಕರ. ಮತ್ತೆ ಮತ್ತೆ ವೈ 3ನೇ ಕ್ವಶನ್‌ಗೆ ಅದೇ ಕ್ವಶನ್‌ಗೆ 3ನೇ ಸರಿ ವೈ ಅಂತ ಹಾಕೊಳ್ಳಿ. ಏನಕ್ಕೆ ನಿಮ್ಮ ಡ್ರೀಮ್ಸ್‌ಗೆ ನೀವು ಫುಲ್ಫಿಲ್ ಮಾಡ್ಬೇಕು? ಹಾಗಾದ್ರೆ ಏನಕ್ಕೆ ನೀವು ನಿಮ್ಮ ಲೈಫ್ ಸ್ಟೈಲ್‌ನ ಬದಲಾಯಿಸ್ಬೇಕು? ಮತ್ತೆ ಅದಕ್ಕೆ ಉತ್ತರ ಕೊಡ್ತಾ ಬನ್ನಿ. ಮತ್ತೆ ಆ ಕ್ವಶನ್‌ಗೆ ಆನ್ಸರ್ ಬರುತ್ತೆ, ಅದಕ್ಕೆ ಉತ್ತರ ಕೊಡಿ. ಒಟ್ಟು 5 ಬಾರಿ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ. ವೈ 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 ಅಂತ. ಅವಾಗ ನಿಮ್ಗೆ ಪ್ರಾಜೆಕ್ಟ್ ಅಲ್ಲಿ ಇದೊಂದೇ ಅಲ್ಲ, ನೀವು ಮಾಡ್ತಕ್ಕಂತ ಯಾವುದೇ ಕೆಲಸದಲ್ಲಿ ಈ ಒಂದು 5 ವೈ ಅನಾಲಿಸಿಸ್ ನ ನೀವು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಮತ್ತೆ ಈ ತಪ್ಪನ್ನ ನೀವು ಯಾವತ್ತೂ ಮಾಡಲ್ಲ. 100% ಬರ್ಕೊಡ್ತೀನಿ, ಈ ತಪ್ಪನ್ನ ಮತ್ತೆ ನಾವು ಯಾವತ್ತೂ ಮಾಡಲ್ಲ. ದಿಸ್ ಇಸ್ ಪ್ಯೂರ್ಲಿ ಸೈಂಟಿಫಿಕಲಿ ಪ್ರೂವನ್ ಅನಾಲಿಸಿಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. 4ನೇದು ಪ್ರಾಕ್ಟೀಸ್ ಯುವರ್ ಪಿಚ್ ಅಂತ ಹೇಳ್ತೀವಿ. ಓಕೆ, ಅಂದ್ರೆ ನೀವು ಮಾಡ್ತಕ್ಕಂತ ಕೆಲಸದಲ್ಲಿ ಈ ಪಿಚ್ಚಿಂಗ್ ಅನ್ನೋದೇನಿದೆ, ಈಗ ನೋಡಿ ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ ಒಂದೇ ಫ್ಲೋ ಅಲ್ಲೂ ಕೂಡ ಕೆಲವರು ಕೊಡಲ್ಲ. ಇಂಟೋನೇಷನ್, ಎಲ್ಲಿ ಎಷ್ಟು ಮಾತಾಡ್ಬೇಕು, ಯಾವ ಪಾಯಿಂಟರ್ ನ ಎಲ್ಲಿ ಹೆಚ್ಚಿಡಿಬೇಕು, ಎಲ್ಲಿ ಕಡಿಮೆ ಮಾತಾಡ್ಬೇಕು,
ನಮ್ಮ ಕಾಂತರಾಜ್ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಮ್ಮ ಪ್ರೆಸೆಂಟೇಶನ್ ಕೊಡೋ ಟೈಮಲ್ಲಿ ಅಥವಾ ಫಿಸಿಕಲ್ ಮೀಟಿಂಗ್ ಅಲ್ಲಿ ಜೋರಾಗಿ ಚಪ್ಪಾಳೆ ಹೊಡಿರಪ್ಪ, ಚಪ್ಪಾಳೆ ಹೊಡಿರಿ ಹೊಡಿರಿ, ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಅಂತ ಕಿರ್ಸ್ತಾರೆ. ಆಮೇಲೆ ಎಸ್ ಆರ್ ಎಸ್ ಎಸ್ ಆರ್ ಎಸ್, ಆ ಪಿಚ್ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಇಂಟೋನೇಷನ್, ಎಷ್ಟು ನಿಧಾನಕ್ಕೆ. ಓಕೆ, ಮೇಲಿಂದ ಒಂದು ಫಸ್ಟ್ ಸ್ಟಾರ್ಟಿಂಗ್ ಜೋರಾಗಿ ಸ್ಟಾರ್ಟ್ ಆಗುತ್ತೆ, ಆಮೇಲೆ ನಿಧಾನಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ನಿಧಾನಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ತರ ಒಂದು ಪ್ರೆಸೆಂಟೇಶನ್ ಕೊಡ್ಬೇಕಾದ್ರು ಅಷ್ಟೇ, ಹಣವನ್ನ ಎಲ್ಲಿ ನಾವು ಹೇಳ್ತೀವೋ, ಅಂದ್ರೆ ದುಡ್ಡನ್ನ ಎಲ್ಲಿ ನಾವು, ಓಕೆ, ವ್ಯಾಕರಣವನ್ನ ನಾವು ಹೇಳ್ತಾ ಬರ್ತೀವಿ, ಆ ಟೈಮ್ ಅಲ್ಲಿ ನಾವು ನಮ್ಮ ಪಿಚ್ ಹೈ ಆಗಿರುತ್ತೆ. ದುಡ್ಡಂತ ಬಂದಾಗ ನಾವು ಜನಕ್ಕೆ ಹೇಳಿದಾಗ ಎಸ್, ₹1 ಜಾಗದಲ್ಲಿ ನಾವು 9,642 ಕೋಟಿ 80,31,041 ಅಂತ ನಾವು ಹೇಳ್ತೀವಲ್ಲ. ಸೊ ಆ ಒಂದು ಅಮೌಂಟ್ ಅನ್ನ ಹೇಳ್ಬೇಕಾದ್ರೆ ಜನಕ್ಕೆ ಇಷ್ಟೊತ್ತು ಕರೆಕ್ಟ್ ಆಗಿ ಮಾತಾಡ್ತಿದ್ರಲ್ಲ, ಏನಾಯ್ತು ಸಡನ್ ಆಗಿ ಇವ್ರಿಗೆ, ಎಲ್ಲೋಯ್ತು? ಸೊ ಅವಾಗ ಏನಾಗುತ್ತೆ, ದೇ ವಿಲ್ ಗಿವ್ ಯು ಅಟೆನ್ಷನ್ ಅನ್ನ ಕೊಡ್ತಾರೆ. ಹಾಗೆ ಈ ಒಂದು ಪಿಚ್ ಅಲ್ಲೂ ಕೂಡ ಅಷ್ಟೇನೆ, ನೀವು ಪ್ರಾಕ್ಟೀಸ್ ಮಾಡಿ ಪ್ರೆಸೆಂಟೇಶನ್ ಕೊಡುವ ಸಮಯದಲ್ಲಿ ದ ಪಿಚ್ ವೇರೀಸ್, ಖಂಡಿತ ವೇರಿ ಆಗುತ್ತೆ. ಒಂದೇ ಫ್ಲೋ ಅಲ್ಲಿ ಪ್ರೆಸೆಂಟೇಶನ್ ಕೊಡಕ್ ಆಗಲ್ಲ, ತಾವು ಏರಿಳಿತ ಇರ್ಲೇಬೇಕು. ಸೊ ಡೆವಲಪ್ ಎ ನ್ಯಾಚುರಲ್ ವೇ ಟು ಡಿಸ್ಕಸ್ ಯುವರ್ ಆಪರ್ಚುನಿಟಿ, ಎನ್ಶೋರಿಂಗ್ ಕಾನ್ಫಿಡೆನ್ಸ್ ಅಂಡ್ ಡೆಲಿವರಿ. ಸ್ನೇಹಿತರೆ, ತುಂಬಾ ಮುಖ್ಯವಾಗಿ ಒಂದು ಪ್ರೆಸೆಂಟೇಶನ್ ಅಲ್ಲಿ ತಮ್ಮ ಎಂಥೂಸಿಯಾಸಮ್ ಮುಖ್ಯ. ಅಂದ್ರೆ ತಾವು ಮಾಡ್ತಕ್ಕಂತ ಕೆಲಸದಲ್ಲಿ ಜನ ನೀವ್ ಎಷ್ಟು ಗಳಿಸಿದೀರಾ ಅನ್ನೋದು ಕೆಲವು ಬಾರಿ ನೋಡ್ತಾರೆ, ಬಟ್ ನೀವ್ ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದನ್ನ ತುಂಬಾ ಮುಖ್ಯ ಆಗುತ್ತೆ. ಒಬ್ಬ ವ್ಯಕ್ತಿ ಮಾತಾಡ್ತಕ್ಕಂತ ಶೈಲಿ ಅಥವಾ ಅವರು ನಡ್ಕೊಳ್ತಕ್ಕಂತ ಕ್ಯಾರೆಕ್ಟರ್ ಆಗಿರ್ಬೋದು, ಅಥವಾ ಅವ್ರು ಉಡ್ತಕ್ಕಂತ ಬಟ್ಟೆ ಆಗಿರ್ಬೋದು, ಜನ ನಿಮ್ಮನ್ನ ಟಾಪ್ ಟು ಬಾಟಮ್, ಮೇಲಿಂದ ಕೆಳಗಡೆವರೆಗೂ ತಮ್ಮನ್ನ ನೋಡ್ತಾರೆ. ನೀವು ಯಾವ್ದಾದ್ರು ಒಂದು ಬಿಸ್ನೆಸ್ ಪ್ರೆಸೆಂಟೇಶನ್ಗೆ ಹೋಗ್ತೀರಾ ಅಂತ ಅಂದ್ರೆ, ನಾರ್ಮಲ್ ಆಗಿ ನೀವು ಬಸ್ ಅಲ್ಲಿ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಬಸ್ ಹತ್ತೀರಾ, ಎಲ್ಲಾರು ಕಾಮನ್ ಆಗಿ ಬಟ್ಟೆ ಹಾಕೊಂಡು ಹೋಗ್ತಾರೆ, ಒಂದು ಟೀ ಶರ್ಟ್, ಪ್ಯಾಂಟ್, ಜೀನ್ಸ್, ಫಾರ್ಮಲ್ಸ್, ಈ ತರ ಎಲ್ಲ. ಅದೇ ನೀವು ಬ್ಲೇಸರ್ ಹಾಕೊಂಡು ಬಸ್ ಒಳಗಡೆ ಹೋದಾಗ ನೀವು ಎಲ್ಲಾರ್ಕಿಂತ ಡಿಫರೆಂಟ್ ಆಗಿ ಕಾಣ್ತೀರಾ. ಯಾಕಂತಂದ್ರೆ ಅಲ್ಲಿ ಯಾರು ಬ್ಲೇಸರ್ ಹಾಕಿರಲ್ಲ, ನೀವು ಒಬ್ಬರೇ ಹಾಕಿರ್ತೀರಾ. ಸೊ ಸೆಂಟರ್ ಪಾರ್ಟ್ ಆಫ್ ಅಟ್ರಾಕ್ಷನ್ ಆಗೋದು ನೀವು. ಅದೇ ರೀತಿ ಹೆಣ್ಮಕ್ಳಲ್ಲೂ ಕೂಡ ಅಷ್ಟೇನೆ, ಯಾರಾದ್ರೂ ಸೀರೆ ಉಟ್ಕೊಂಡು, ಬೊಟ್ಟಿಟ್ಕೊಂಡು, ಹಣೆಗೆ ಎಲ್ಲಾರು ಚೂಡಿದಾರು ಅಥವಾ ಕಾಲೇಜ್ ಹೋಗಕ್ಕೆ ರೆಡಿ ಆಗಿರ್ತಾರೆ. ತಾವು ಒಂದು ಭಾರತೀಯ ನಾರಿ ಹೇಗೆ ರೆಡಿ ಆಗ್ತಾರೆ, ಅದ್ರಲ್ಲಿ ಸೀರೆ ಉಟ್ಕೊಂಡು ಸಡನ್ ಆಗಿ ಬಸ್ ಹತ್ತುತ್ತೀರಾ ಅಂತಂದ್ರೆ ಎಲ್ಲರ ಅಟೆನ್ಷನ್ ತಮ್ಮ ಮೇಲೆ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಅಸ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಕರಿತೀವಿ. ಅದೇ ರೀತಿ ಪ್ರತಿಯೊಂದು ಬಿಸ್ನೆಸ್ ಅಲ್ಲೂ ಕೂಡ ಈ ಒಂದು ಪಿಚ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ, 2ನೇ ಸ್ಲೈಡ್ ನಾನು ಮುಗಿಸ್ತಾ ಇದೀನಿ. ಬಿಲ್ಡಿಂಗ್ ಯುವರ್ ಪ್ರೊಫೆಷನಲ್ ಫೌಂಡೇಶನ್. ಸೊ ಎಸೆನ್ಷಿಯಲ್ ಸ್ಟೆಪ್ಸ್, ಇದನ್ನ ಕೂಡ ಒಂದು ಸ್ಕ್ರೀನ್ ಶಾಟ್ ತಗೊಳ್ಬಹುದು ತಾವು. ಓಕೆ, ಸೊ ಹಾಗೆ ನಮ್ಮ 3ನೇ ಸ್ಲೈಡ್ಗೆ ಹೋಗೋಣ. ಸ್ನೇಹಿತರೆ, 3ನೇ ಸ್ಲೈಡ್ ಅಲ್ಲಿ ಬಿಲ್ಡಿಂಗ್ ಯುವರ್ ಪ್ರಾಸ್ಪೆಕ್ಟಿಂಗ್ ಲಿಸ್ಟ್ ಅಂತ ಕರಿತೀವಿ. ಇದನ್ನ ಆಲ್ರೆಡಿ ನಮ್ಮ ಮಿಸ್ಟರ್ ಬಸವರಾಜ್ ಸರ್ ಅತ್ಯುತ್ತಮವಾಗಿ ಅವರ ಒಂದು ಕೊಟ್ಟಂತ ಒಂದು ದಿನದಂದು ಒಂದು ಏನು ಲಿಸ್ಟ್, ಪ್ರಾಸ್ಪೆಕ್ಟ್ ಲಿಸ್ಟ್ ಯಾವ ರೀತಿ ಮಾಡ್ಬೇಕು ಅಂತ ತುಂಬಾ ಅದ್ಭುತವಾಗಿ ಹೇಳ್ಕೊಟ್ರು. ಮತ್ತೆ ನಾನು ಅವ್ರನ್ನ ನೆಕ್ಸ್ಟ್ ವೀಕ್, ನಾಳೆಯಿಂದ ಅವರ ಟೀಮ್ಗೆ ಶುರು ಆಗುತ್ತೆ, ಮಿಸ್ಟರ್ ರಮೇಶ್ ಸರ್ ಅಂಡ್ ಟೀಮ್, ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಆ 3 days ಅಲ್ಲಿ ಅವರ ಒಂದು ಈ ಪ್ರಾಸ್ಪೆಕ್ಟಿಂಗ್ ಲಿಸ್ಟ್ ಬಗ್ಗೆ ಅವರು ಮತ್ತೆ ಅದನ್ನ ತಮಗೆ ಕೊಡ್ಬೇಕು, ನಾವು ಅದನ್ನ ರೆಕಾರ್ಡ್ ಮಾಡ್ತೀವಿ. ಓಕೆ, ಸೊ ಬಿಲ್ಡಿಂಗ್ ಯುವರ್ ಪ್ರಾಸ್ಪೆಕ್ಟಿಂಗ್ ಲಿಸ್ಟ್ ಅಂತ ಕರಿತೀವಿ. ಮತ್ತೆ ಕೆಳಗಡೆಯಿಂದ ನೋಡಿದಾಗ ಕ್ರಿಯೇಟ್ ಎ ಲಿಸ್ಟ್ ಆಫ್ 100+ ಕಾಂಟ್ಯಾಕ್ಟ್ಸ್ ಅಂತ ಹೇಳ್ತೀವಿ. ಸ್ನೇಹಿತರೆ, ನಮ್ಮ ಮೊಬೈಲ್ ಫೋನ್ ಅಲ್ಲಿ ತಮಗೆ ಗೊತ್ತು, ಓಕೆ, 100 ಅಲ್ಲ, ಜಾಸ್ತಿನೇ ಕಾಂಟ್ಯಾಕ್ಟ್ಸ್ ಇರುತ್ತೆ. ಇದು ಸ್ಮಾರ್ಟ್ ಫೋನ್ ಆಗಿರ್ಬೇಕು ಅಂತ ಏನಿಲ್ಲ. ಓಕೆ, ಚಿಕ್ಕದ ಒಂದು ಬೇಸಿಕ್ ಸೆಟ್ ಆಗಿದ್ರು ಪರವಾಗಿಲ್ಲ, ಅದರಲ್ಲಿ ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನೋದು ತುಂಬಾ ಮುಖ್ಯ. So create a list of 100+ contacts, compile a comprehensive list of over 100 individuals, including friends, family and colleagues, to reach out to for potential opportunities. ಅಂದ್ರೆ ನಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಮೊದಲನೇದಾಗಿ ನಾವು ಲಿಸ್ಟ್ ಮಾಡ್ಬೇಕಾಗತ್ತೆ. ಒಂದು ಪುಸ್ತಕ ತಗೊಂಡು ಅದರಲ್ಲಿ ಅವರ ಹೆಸರು, ಮೊಬೈಲ್ ನಂಬರು, ಅವರ ಇಮೇಲ್ ಅಡ್ರೆಸ್, ಇದೆಲ್ಲದನ್ನು ನಾವು ನೋಡ್ಬೇಕಾಗತ್ತೆ. ಕ್ಯಾಟಗರೈಸ್ ಮಾಡ್ಬೇಕಾಗತ್ತೆ ಅವರ ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನ. So organize your list into 2 main categories: potential customers and potential business partners for targeted outreach. ಅಂತ ಅಂದ್ರೆ ಪೊಟೆನ್ಶಿಯಲ್ ಕಸ್ಟಮರ್ಸ್ ಯಾರು ಇರ್ತಾರೆ ಅನ್ನೋದನ್ನ ತಾವು ಆಲ್ರೆಡಿ ನಾವು ಹೇಳಿದ್ದಾರೆ. ಅಲ್ಲಿ ಫ್ರೆಂಡ್ಸ್ ಅನ್ನೋ ಒಂದು ಲಿಸ್ಟ್ ಮಾಡಿ, ಅದರಲ್ಲಿ ABC ಅಂತ ಕೆಲವು ಲಿಸ್ಟ್ ಮಾಡಿ. ನಮ್ಮ ಭಾರತಿ ಮೇಡಮ್ ಮೊನ್ನೆ ಹೇಳಿದ್ರು 4 ಗಂಟೆ ಸೆಷನ್ ಅಲ್ಲಿ ABC ಅಂತ ಲಿಸ್ಟಿಂಗ್ ಮಾಡಿ ಅಂತ. ನೋಡಿ, ಅವರು ಭಾರತಿ ಮೇಡಮ್ ಶೀಸ್ ಫ್ಲೈಯಿಂಗ್ ಅಬ್ರಾಡ್. ಸೊ ಅವ್ರು ಯಾವ್ದೋ ಒಂದು ಪ್ರಾಜೆಕ್ಟ್ ಅಲ್ಲಿ ಅಚೀವ್ಮೆಂಟ್ ಆಗಿ 20ನೇ ತಾರೀಕು ಅವರು ಕೂಡ ಹೊರದೇಶೀವಿ. ಈ ಕ್ಯೂರಿಯಾಸಿಟಿ, ಅದೇ ಕ್ಯೂರಿಯಾಸಿಟಿ ನೀವು ಅನ್ಕೊಂಡಾಗ, ಅಯ್ಯೋ ಎಷ್ಟ್ ಚೆನ್ನಾಗಿದ್ದಾರೆ ನೋಡಕ್, ಎಷ್ಟ್ ಚೆನ್ನಾಗಿ ಬಟ್ಟೆ ಹಾಕೊಂಡಿದ್ದಾರೆ, ಆ ವ್ಯಕ್ತಿನೇ ಬಂದ್ ನಿಮ್ಮನ್ನ ಮಾತಾಡ್ಸ್ಬಿಟ್ರೆ ಅವಾಗ ಅಯ್ಯೋ ಖಂಡಿತವಾಗ್ಲು ಇದ್ರೆ ಈ ತರ ಇರ್ಬೇಕು, ಆತರ ಅನ್ಸಿರುತ್ತೆ ಎಷ್ಟೋ ಜನಕ್ಕೆ. ಅವಾಗ ಆ ತರ ವ್ಯಕ್ತಿಗಳೇನಾದ್ರು ತಮ್ಮನ್ನ ಬರ್ದು, ಎಸ್ ಈ ತರ ಒಂದು ಬಿಸ್ನೆಸ್ ಅವಕಾಶ ಇದೆ ಬನ್ನಿ ಅಂತಂದ್ರೆ
ಟಕ್ ಅಂತ ರಿಜಿಸ್ಟರ್ ಅಲ್ಲೇ ಸ್ಪಾಟ್ ಅಲ್ಲೇ ರಿಜಿಸ್ಟರ್ ಆಗ್ಬಿಡ್ತೀವಲ್ವಾ. ಅಫ್ಕೋರ್ಸ್ ಅದೇ ತರ ಕ್ಯೂರಿಯಾಸಿಟಿನ ನಾವು ಬಿಲ್ಡ್ ಮಾಡ್ಬೇಕು. ಮತ್ತೆ ಎಕ್ಸೈಟ್ಮೆಂಟ್ ಯಾವ ತರ ಇರ್ಬೇಕು ಅಂತ ಅಂದ್ರೆ ಸ್ನೇಹಿತರೆ, SSLC PUC ರಿಸಲ್ಟ್ಸ್ ಬರುತ್ತಲ್ಲ, ಆ PUC ರಿಸಲ್ಟ್ ಅಲ್ಲಿ ಬಂದಾಗ ಎಷ್ಟೋ ಜನ ಓಕೆ ಬರೀ ಪಾಸ್ ಆದೇ ಅಲ್ಲ, ಎಷ್ಟೋ ಜನ ಡಿಸ್ಟಿಂಕ್ಷನ್ ಅಲ್ಲಿ ಬರ್ತಾರೆ. ಎಷ್ಟೋ ಜನ ನಾವು ನೋಡ್ತೀವಿ 80%, 90%, 95%, 100%ಗೆ ತುಂಬಾ ಕಡಿಮೆ. ಆ ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ, ರಿಸಲ್ಟ್ ಎಷ್ಟಾಯ್ತಪ್ಪ ಪುಟ ಇವತ್ತು ಎಷ್ಟು ಬಂತು ಮಾರ್ಕ್ಸ್ PUC, ನಿಮ್ ಮಗನ್ಗೆ ಎಷ್ಟು ಮಾರ್ಕ್ಸ್ ಬಂತು, ನಿಮ್ ಮಗಳಿಗೆ ಎಷ್ಟು ಮಾರ್ಕ್ಸ್ ಬಂತು. ಆಗ ತಂದೆ ತಾಯಿ ಅವ್ರ ಮಕ್ಳಿಗೆ ಏನಾದ್ರು ಮಾರ್ಕ್ಸ್ 95ಕ್ಕಿಂತ ಅತಿ ಹೆಚ್ಚು ಪರ್ಸೆಂಟೇಜ್ ಬಂದಾಗ ಅವರ ಒಂದು ಎಕ್ಸೈಟ್ಮೆಂಟ್ ಹೇಗಿರುತ್ತೆ. ಸೊ ನಿಮ್ಮ ಮಕ್ಕಳ ಎಕ್ಸೈಟ್ಮೆಂಟ್ ಹೇಗಿರುತ್ತೆ ತಾವು ಬೇರೆಯವ್ರಿಗೆ ಹೇಳ್ಬೇಕಂದ್ರೆ, ನನ್ ಮಗನ್ 95% ಬಂತು, ನನ್ ಮಗಳಿಗೆ 96% ಬಂತು, ಓಕೆ ಕಾಲೇಜ್ಗೆ ಟಾಪರ್, ಓಕೆ ಟಿವಿಲ್ ಬಂದಿದ್ದಾಳೆ ನನ್ ಮಗಳು, ಪೇಪರ್ ಅಲ್ಲಿ ಬರ್ತಾ ಇದ್ದಾಳೆ, ಪೇಪರ್ ಅಲ್ಲಿ ಫೋಟೋ ಬಂದಿದೆ. ಅದನ್ನ ತಾವು ಹಿಂಗೆ ಹೇಳ್ತೀರಾ, ಅಥವಾ ಹೌದು ನನ್ ಮಗಳಿಗೆ 96% ಬಂತು ಈ ತರ ಹೇಳ್ತೀರಾ? ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತೀರಲ್ವಾ, ಆ ಎಕ್ಸೈಟ್ಮೆಂಟ್ ಅನ್ನ ತಾವು ಬಿಸ್ನೆಸ್ ಅಲ್ಲೂ ತೋರಿಸ್ಬೇಕು ಸ್ನೇಹಿತರೆ. ಈ ಬಿಸ್ನೆಸ್ ಅಲ್ಲೂ ತಾವು ಎಕ್ಸೈಟ್ಮೆಂಟ್ ತೋರ್ಸಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ನಾವ್ ಯಾವ್ದೇ ಬಿಸ್ನೆಸ್ ಅಲ್ಲಿ ಮುಂದೆ ಹೋಗಕ್ ಆಗಲ್ಲ. ಸೊ ಕ್ಯೂರಿಯಾಸಿಟಿ ಮತ್ತೆ ಎಕ್ಸೈಟ್ಮೆಂಟ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಎನಿ ಪರ್ಟಿಕ್ಯುಲರ್ ಬಿಸ್ನೆಸ್. ಸೊ ಯಾವ್ದೇ ಒಂದು ಬಿಸ್ನೆಸ್ ಅಲ್ಲಿ ನಾವು ಕ್ಯೂರಿಯಾಸಿಟಿ ಮತ್ತೆ ಎಕ್ಸೈಟ್ಮೆಂಟ್ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾವು ಮುಂದೆ ಬರಕ್ ಸಾಧ್ಯನೇ ಇಲ್ಲ. ಸೊ ನಿಮ್ಮ ಎಕ್ಸೈಟ್ಮೆಂಟ್, ನಿಮ್ಮ ಕ್ಯೂರಿಯಾಸಿಟಿನ ಜನ ನೋಡ್ತಾರೆ. ಅಂಡ್ ಅದ್ರಲ್ಲೂ ಕೂಡ ನೋಡಿ, ಯೂಸ್ ಅನ್ ಇನ್ವೈಟಿಂಗ್ ಟೋನ್ ದಟ್ ಪಿಚಸ್ ಇಂಟ್ರೆಸ್ಟ್ ವಿತೌಟ್ ಪಿಚಿಂಗ್ ಇಮಿಡಿಯೇಟ್ಲಿ. ಎಸ್, ಆ ಟೋನ್ ಮತ್ತೆ ಫ್ರೀಕ್ವೆನ್ಸಿ ಬಗ್ಗೆ ತಮ್ಗೆ ಹೇಳಿದ್ದೀನಿ ಇದಕ್ ಮುಂಚಿನ ಸ್ಲೈಡ್ ಅಲ್ಲಿ. ಎಲ್ಲಿ ಏನನ್ನ ಮಾತಾಡಬೇಕು ಅದನ್ನೇ ಮಾತಾಡ್ಬೇಕು. ಎಲ್ಲಿ ತಮ್ಮ ಪಿಚ್, ಎಲ್ಲಿ ಏರಿಳಿತ ಮತ್ತೆ ಎಲ್ಲಿ ಕೆಳಗೆ ಇಂಟೋನೇಷನ್ ಅಂತ ನಾವು ಕರಿತೀವಿ, ಎಲ್ಲಿ ಏನನ್ನ ಉಪಯೋಗಿಸ್ಬೇಕು ಆ ಪದವನ್ನ ಅಲ್ಲೇ ಉಪಯೋಗಿಸ್ಬೇಕು. ಇದು ಹೋಗ್ತಾ ಹೋಗ್ತಾ ಬರುತ್ತೆ, ಸದ್ಯದಲ್ಲೇ ಬರಲ್ಲ. ಎರಡನೇದು ಸ್ಕೆಡ್ಯೂಲ್ ಪರ್ಸನಲ್ ಮೀಟಿಂಗ್ಸ್ ಅಂತ ಕರಿತೀವಿ. ಖಂಡಿತವಾಗ್ಲೂ ಒಂದು ಪರ್ಸನಲ್ ಮೀಟಿಂಗ್ಸ್ ಅನ್ನ ಸ್ಕೆಡ್ಯೂಲ್ ಮಾಡಿ, ಒನ್ ಆನ್ ಒನ್ ಬುಕ್ ಮಾಡಿ. ಅಂದ್ರೆ ಒಬ್ಬರನ್ನ ಒನ್ ಆನ್ ಒನ್ ಪ್ರಕಾರ, ಈಗ ನಿಮ್ಮ ಸ್ನೇಹಿತರನ್ನ ನೀವು ಮೀಟ್ ಆಗ್ತೀರಾ ಅಂತಂದ್ರೆ ಅವ್ರ ಜೊತೆ ಒನ್ ಆನ್ ಒನ್ ಮೀಟಿಂಗ್ ಇಟ್ಕೊಳ್ಳಿ. ಅವ್ರು ಬರಕ್ಕಾಗಿಲ್ಲ, ಎಲ್ಲ ದೂರದಲ್ಲಿದ್ದಾರೆ, ಬೇರೆ ದೇಶದಲ್ಲಿದ್ದಾರೆ ಅಂದ್ರೆ ವಿಡಿಯೋ ಕಾಲ್ ಸ್ಕೆಡ್ಯೂಲ್ ಮಾಡಿ, ಝೂಮ್ ಮೀಟಿಂಗ್ ಸ್ಕೆಡ್ಯೂಲ್ ಮಾಡಿ, 40 ನಿಮಿಷ ಫ್ರೀ ಇದೆ. ಅಥವಾ ಗೂಗಲ್ ಮೀಟ್ ಮಾಡಿ, ಅನ್ಲಿಮಿಟೆಡ್ ಫ್ರೀ ಇದೆ. ರೈಟ್, ಇದೆಲ್ಲದನ್ನು ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ. ಫ್ರೀ ಟೂಲ್ಸ್ ತುಂಬಾ ಇದೆ. ಅಥವಾ ಹೋಮ್ ಮೀಟಿಂಗ್ಸ್, ತಾವ್ ಮನೆಗೆ ಹೋಗ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಅವ್ರ ಮನೆಗೆ ಹೋಗಿ ಹೋಮ್ ಮೀಟಿಂಗ್ಸ್ ಮಾಡಿ. ಪರ್ಸನಲೈಸ್ಡ್ ಎಂಗೇಜ್ಮೆಂಟ್, ತಮಗೆ ಒಬ್ಬರಿಗೆ ಹೋಗಕ್ಕೆ ಮುಜುಗರ ಆಗುತ್ತೆ ಅಂತಂದ್ರೆ ತಮ್ಮ ಸೀನಿಯರ್ ಪಾರ್ಟ್ನರ್ ನ ಜೊತೆ ಕರ್ಕೊಂಡು ಹೋಗಿ. ಅಥವಾ ಆ ವ್ಯಕ್ತಿ ಯಾವ ಒಂದು ಹುದ್ದೆಯಲ್ಲಿ ಇದ್ದಾರೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಅವರು ಡಾಕ್ಟರ್ ಆಗಿದ್ದಾರೆ ಅಂತಂದ್ರೆ ತಮ್ಮ ಟೀಮ್ ಅಲ್ಲಿ ಯಾರಾದ್ರೂ ಡಾಕ್ಟರ್ ಪ್ರೆಸೆಂಟರ್ ಇದಾರ ಚೆಕ್ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಅವ್ರ ಕೈಲಿ ಪ್ರೆಸೆಂಟೇಶನ್ ಕೊಡ್ಸಿ, ಈಸಿಯಾಗಿ ಕ್ಲೋಸಿಂಗ್ ಆಗುತ್ತೆ. ಯಾಕಂದ್ರೆ ಡಾಕ್ಟರ್ನ ಮತ್ತೆ ಡಾಕ್ಟರ್ನ ವೇವ್ ಲೆಂತ್ ಸೇಮ್ ಇರುತ್ತೆ. ಹಾಗೆ ಯಾರೊಬ್ರು ಟೀಚರ್ ಇದಾರೆ ಮನೇಲಿ, ಟೀಚರ್ಗೆ ಬಿಸ್ನೆಸ್ ಪ್ರೆಸೆಂಟೇಶನ್ ಕೊಡ್ತೀರಾ ಅಂತಂದ್ರೆ ತಮ್ಮ ಟೀಮ್ ಅಲ್ಲಿ ಯಾರಾದ್ರೂ ಒಬ್ರು ಟೀಚರ್ ಇದಾರ ಯೋಚನೆ ಮಾಡಿ, ಅವ್ರನ್ನ ಒಂದು ರಿಕ್ವೆಸ್ಟ್ ಮಾಡಿ, ಈ ತರ ನಾನು ಹೋಗ್ತಕ್ಕಂತ ವ್ಯಕ್ತಿ ಟೀಚರ್ ಆಗಿದ್ದಾರೆ, ದಯವಿಟ್ಟು ತಾವು ಒಂದು ಪ್ರೆಸೆಂಟೇಶನ್ ಕೊಡಕ್ಕೆ ಸಾಧ್ಯ ಆಗುತ್ತಾ ಅಂತ. ಸೊ ಅವ್ರ ಕೈಲಿ ತಾವು ಅವರ ಒಂದು ಎಡಿಫಿಕೇಶನ್ ಮಾಡಿದಾಗ, ಟೀಚರ್ ಪ್ರೆಸೆಂಟೇಶನ್ ಕೊಟ್ಟಾಗ, ಎಸ್ ಈ ಟೀಚರ್ ಮಾಡ್ತಾ ಇದಾರೆ ಅಂತಂದ್ರೆ ನಾನು ಟೀಚರ್ ಆಗಿ ಯಾಕೆ ಮಾಡಬಾರ್ದು ಅಂತ ಬರುತ್ತೆ. ದೀಸ್ ಆರ್ ದ ಮೋಸ್ಟ್ ವ್ಯಾಲ್ಯೂಬಲ್ ಅಂಡ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೂರನೇದು, ಯೂಟಿಲೈಸ್ ಪ್ರೆಸೆಂಟೇಶನ್ ಟೂಲ್ಸ್, ಲೆವರೇಜ್ ಟೂಲ್ಸ್ ಲೈಕ್ ಪ್ರೆಸೆಂಟೇಶನ್ಸ್, ವಿಡಿಯೋಸ್ ಅಂಡ್ ಬ್ರೋಷರ್ಸ್ ಟು ಕನ್ವೆ ಯುವರ್ ಮೆಸೇಜಸ್. ಅಫ್ಕೋರ್ಸ್ ಪ್ರೆಸೆಂಟೇಶನ್ ನ ತಮ್ಮೆಲ್ರಿಗೂ ಗೊತ್ತಿದೆ, PPT ಆಗಿರ್ಬೋದು ತಮ್ಮೆಲ್ರಿಗೂ ಸಿಕ್ಕಿದೆ. ವಿಡಿಯೋಸ್ ಆಗಿರ್ಬೋದು, ಎಷ್ಟೋ ವಿಡಿಯೋಸ್ ಗಳನ್ನ ನಾವು ದಿನನಿತ್ಯ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಮ್ಮ ಕಾಂತರಾಚಾರ್ಯ ಸರ್ ಆಗಿರ್ಬೋದು, ಹೇಮಂತ್ ಸರ್ ಆಗಿರ್ಬೋದು, ಅಥವಾ ನಾನಾಗಿರ್ಬೋದು, ಬೇರೆ ನಮ್ಮ ರಮೇಶ್ ಸರ್ ಟೀಮ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ರು ಕೂಡ ಇದನ್ನ ತಮ್ಗೆ ಫಾರ್ವರ್ಡ್ ಮಾಡ್ತಾ ಇರ್ತಾರೆ. ಅದನ್ನ ಉಪಯೋಗಿಸಿ ತಮ್ಮ ಮೊಬೈಲ್ ಸ್ಟೇಟಸ್ ಹಾಕಿ, ಸೋಷಿಯಲ್ ಮೀಡಿಯಾದಲ್ಲಿ ತಗೊಳ್ಳಿ. ಅಂಡ್ ಕನ್ವೆ ಮಾಡ್ತಕ್ಕಂತ ಮೆಸೇಜ್ ಗಳಿಗೆ ಬ್ರೋಷರ್ಸ್ ಅಂತ ಏನ್ ಕರಿತೀವಿ, ಕೆಲವರು ಬ್ರೋಷರ್ಸ್ ಅನ್ನು ಕೂಡ ಮಾಡಿದ್ದಾರೆ. ರಮೇಶ್ ಸರ್ ಅಂಡ್ ಟೀಮ್, ಮೋಹನ್ ಸರ್ ಅಂಡ್ ಟೀಮ್, ವೆಂಕಟೇಶ್ ಸರ್ ಅಂಡ್ ಟೀಮು, ಭಾನುಪ್ರಕಾಶ್ ಸರ್ ಅಂಡ್ ಟೀಮು, ಅಂಡ್ ಲಕ್ಷ್ಮೀಕಾಂತ್ ಸರ್ ಅಂಡ್ ಟೀಮು, ಇವರೆಲ್ಲ ಅವ್ರದೇ ಆದಂತ ಒಂದು ಶೈಲಿಲಿ ಬ್ರೋಷರ್ಸ್ ಅನ್ನ ಮಾಡಿ, ಆ ಬ್ರೋಷರ್ಸ್ ಮುಖಾಂತರ ಕೂಡ ಇವತ್ತು ವರ್ಕ್ ಮಾಡ್ತಾ ಇದಾರೆ. ನಮ್ಮ ಕಾಂತರಾಜ್ ಸರ್ ಕೂಡ ಬ್ರೋಷರ್ಸ್ ಮಾಡಿ ಅದನ್ನ ಲ್ಯಾಮಿನೇಟ್ ಮಾಡಿ ಕೇವಲ ಒಂದೇ ಪೇಜ್ ಅಲ್ಲೂ ಕೂಡ ಪ್ರೆಸೆಂಟೇಶನ್ ಕೊಡಬಹುದು. ಹೊರಗಡೆ ಹೋದ್ರೆ ಯಾರಿಗಾರು ಪ್ರೆಸೆಂಟೇಶನ್ಸ್ ಕೊಡ್ಬೇಕಂದ್ರೆ ಕೇವಲ ನಿಮ್ಮ 1 ಶೀಟ್ ಬ್ರೋಷರ್ ಅನ್ನ ಕೊಟ್ಟು ಕೂಡ ಎಷ್ಟೋ ಜನ ಇವತ್ತು ಕ್ಲೋಸಿಂಗ್ ಮಾಡ್ತಾ ಇದಾರೆ ಸ್ನೇಹಿತರೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಟೂಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾಲ್ಕನೇದು, ಶೇರ್ ಪರ್ಸನಲ್ ಅಂಡ್ ಟೀಮ್ ಸ್ಟೋರೀಸ್. ಅಫ್ಕೋರ್ಸ್ ಓಕೆ, ತಮ್ಮ ಪರ್ಸನಲ್ ಮತ್ತೆ ಟೀಮಿನ ಸ್ಟೋರಿಗಳನ್ನ ತಾವು ಶೇರ್ ಮಾಡ್ಲೇಬೇಕಾಗತ್ತೆ.
Okay, so incorporate personal or team stories to create a relatable connection with your audience. Of course, ನಿಮ್ಮ ಆಡಿಯನ್ಸ್ ಜೊತೆ ಈ ಒಂದು ಪರ್ಸನಲ್ ಮತ್ತೆ ಟೀಮಿನ ಸ್ಟೋರಿ ಹೇಳಿ. ಬೆಳಿಗ್ಗೆ ನಮ್ಮ ಯಾರ್ಯಾರೆಲ್ಲ ಈ business ಗೆ ಸೇರ್ಪಡೆಗೊಂಡು ಎಷ್ಟೆಲ್ಲ ಇನ್ಕಮ್ ಅನ್ನ ಮಾಡಿದ್ದಾರೆ, ಈ ಒಂದು ಬಿಸ್ನೆಸ್ ಯಾವ ಯಾವ ದೇಶದಲ್ಲಿ ನಡೀತಾ ಇದೆ, ಅಂಡ್ ಇದರ ಒಂದು ಚಾಪನ ಎಲ್ಲೆಲ್ಲೆಲ್ಲ ಮೂಡಿಸಿದ್ದಾರೆ, ಇದಕ್ಕೆ ಏನೇನೆಲ್ಲ ಬೇಕು, ಎಷ್ಟು ಈಸಿ ಅನ್ನೋದನ್ನ ತಾವು ಅವರಿಗೆ ಹೇಳ್ಬೇಕಾಗತ್ತೆ. ಸೊ ದಿಸ್ ಮೇಕ್ಸ್ ಲಾಟ್ ಆಫ್ ಸೆನ್ಸ್ ಅಂತ ಹೇಳ್ತಾ ಮೂರನೇ ಸ್ಲೈಡ್ ನಾವು ಮುಗಿಸ್ತಾ ಇದೀವಿ. ಅದಕ್ ಮುಂಚೆ ತಾವು ಈ ಒಂದು ಸ್ಲೈಡ್ ಅನ್ನ ಬೇಕಂದ್ರೆ ಸ್ಕ್ರೀನ್ ಶಾಟ್ ತಗೊಳ್ಬಹುದು. ಓಕೆ, ಸೊ ಮುಂದಿನ ಸ್ಲೈಡ್ ಅಂತ 4ನೇ ಸ್ಲೈಡ್ ಹೋಗೋಣ. ಸೊ ಅಲ್ಲಿ ಫಾಲೋ ಅಪ್ ಅಂಡ್ ಕ್ಲೋಸ್. ಸೊ ದಿಸ್ ಇಸ್ ದ ಫೈನಲ್ ಅಂತ ತಿಳ್ಕೊಳ್ತೀನಿ. ಜಸ್ಟ್ ಗಿವ್ ಮಿ ಅ ಮಿನಿಟ್. ಓಕೆ, ಇಲ್ಲ 4ನೇ ಸ್ಲೈಡ್ ಅಲ್ಲಿ ಎಷ್ಟು ನೋಡಿದ್ವಿ, ದಿಸ್ ವಾಸ್ ದ ಫೈನಲ್ ಸ್ಲೈಡ್. ಅಂಡ್ ಮುಖ್ಯವಾಗಿ ಫಾಲೋ ಅಪ್ ಅಂಡ್ ಕ್ಲೋಸ್. ಸೊ ಮುಖ್ಯವಾಗಿ ಸ್ನೇಹಿತರೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಸ್ಟೆಪ್ 5, ಫಾಲೋ ಅಪ್ ಅಂಡ್ ಕ್ಲೋಸಿಂಗ್. ಸೊ ಪ್ರೆಸೆಂಟೇಶನ್ ಯಾರ ಕೈಯಲ್ಲೇ ಕೊಡ್ಸಿರ್ಬೋದು, ಕ್ಲೋಸಿಂಗ್ ಮಾಡೋದು ನಿಮ್ಮ ಕೈಯಲ್ಲಿರುತ್ತೆ. ನೀವು ಕರೆತಂದಂತ ವ್ಯಕ್ತಿಗೆ ನಾವು ಏನೇ ಸ್ಪೂನ್ ಫೀಡಿಂಗ್ ಮಾಡ್ಬೋದು, ಊಟನ ತಗೊಂಡೋಗಿ ಅವ್ರ ಮುಂದೆ ತಗೊಂಡೋಗಿ ತಟ್ಟೆನ ಇಡ್ಬೋದು, ಬಾಯಿ ತನಕ ಕೂಡ ತಗೊಂಡೋಗಿ ಇಡ್ಬೋದು, ಬಟ್ ತಿನ್ಬೇಕಾಗಿರೋದು ಯಾರು ಅಂತಂದ್ರೆ ಅದೇ ವ್ಯಕ್ತಿ. ಓಕೆ, ಸೊ ಅಲ್ಲಿವರೆಗೂ ತಗೊಂಡೋಗಿ ನಾವು ಕುದುರೆ ಮುಖದವರೆಗೂ ಊಟನ ಇಡ್ಬೋದು, ಆದ್ರೆ ಅದನ್ನ ತಿನ್ಬೇಕು ಅನ್ನೋದು ಯಾರು ಅವರೇ. ಸೊ ಅದು ಮಾಡ್ಬೇಕಾಗಿರೋದು ಯಾರು ಪ್ರೆಸೆಂಟೇಶನ್ ಕೊಟ್ಟಿರ್ತೀರ, ಎಕ್ಸ್ಕ್ಯೂಸ್ ಮಿ, ಸಾರಿ, ಯಾರು ಪ್ರೆಸೆಂಟೇಶನ್ ಅನ್ನ ಕೊಡ್ಬೇಕು ಅಂತಿದ್ದೀರಾ, ಸೊ ತಾವು ಯಾರ ಕೈಲಾದ್ರೂ ಪ್ರೆಸೆಂಟೇಶನ್ ಕೊಡ್ಸಿರ್ಬೋದು, ಆದ್ರೆ ಕ್ಲೋಸಿಂಗ್ ಅಂತ ಬಂದಾಗ ನೀವು ಅವ್ರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಕೊಟ್ಟು, ನಾನು ಒಬ್ನೇ ಮಾಡೋದ್ ಬೇಡ, ನಾವಿಬ್ರು ಸೇರಿ ಜೊತೆಗೆ ಬೆಳೆಯೋಣ, ಸೇರಿ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಮುಂದುವರಿಯೋಣ ಅಂತ ನಾವು ಮಾಡ್ಬೇಕು. ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಸ್ಲೈಡ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಫಾಲೋ ಅಪ್ ಅಂಡ್ ಕ್ಲೋಸಿಂಗ್. 6ನೇದು ಡ್ಯೂಪ್ಲಿಕೇಟ್ ಯುವರ್ ಸೆಲ್ಫ್ ಫಾರ್ ದ ಗ್ರೋತ್. ಎಸ್, ಈ ಒಂದು ಬಿಸ್ನೆಸ್ ಅಲ್ಲಿ ನಾವು ಮುಂದೆ ಬರ್ಬೇಕು ಅಂತಂದ್ರೆ ವಿ ನೀಡ್ ಟು ಡೂಪ್ಲಿಕೇಟ್ ಅವರ್ ಸೆಲ್ಫ್ ಫಾರ್ ದ ಗ್ರೋತ್. ಮೊದಲನೇದಾಗಿ ಆನ್ ಬೋರ್ಡ್ ನ್ಯೂ ಮೆಂಬರ್ಸ್ ಅಂತ ಕರಿತೀವಿ ಪ್ರಾಪರ್ಲಿ. ಅಂದ್ರೆ ಹೊಸದಾಗಿ ಸೇರ್ಪಡೆಯಾದಂತ ವ್ಯಕ್ತಿಗೆ ಏನೇನ್ ಮಾಡ್ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡಿ. ಎನ್ಶ್ಯೂರ್ ನ್ಯೂ ಟೀಮ್ ಮೆಂಬರ್ಸ್ ಆರ್ ಇಂಟಿಗ್ರೇಟೆಡ್ effectively into the team ಟು ಫಾಸ್ಟರ್ ಕೊಲಾಬರೇಷನ್ ಅಂಡ್ ಪ್ರೊಡಕ್ಟಿವಿಟಿ. ಸೊ ಟೀಮ್ ಅಲ್ಲಿ ಸೇರ್ಪಡೆಗೊಂಡಂತ ವ್ಯಕ್ತಿಗಳನ್ನ ತಾವು ಅವ್ರಿಗೆ ವೆಲ್ಕಮ್ ಮಾಡಿ, ಒಂದು ವಾಟ್ಸ್ಆಪ್ ಮೆಸೇಜ್ ಕಳಿಸಿ, ಟೆಲಿಗ್ರಾಮ್ ಗ್ರೂಪ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಅವರನ್ನ ಸೇರ್ಪಡೆಗೊಳಿಸಿದ್ರೆ ಬರ್ತಕ್ಕಂತ ನೋಟಿಫಿಕೇಶನ್ ಪ್ರತಿದಿನ ಬೆಳಗ್ಗೆ 6 ಗಂಟೆಯ ಜ್ಞಾನ ವಿನಿಮಯ ಸೆಷನ್ ಆಗ್ಬೋದು, ಸಂಜೆ 4 ಗಂಟೆಯ ಲೇಡೀಸ್ಗೋಸ್ಕರ ನಾವೊಂದು ಯುನೋ ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿದೀವಿ, ಯಾರು ಬೇಕಾದ್ರೂ ಬರ್ಬೋದು, ಅಲ್ಲೂ ಕೂಡ ನಮ್ಮ ಒಂದು ಟ್ಯಾಲೆಂಟ್ ಅನ್ನ ತೋರಿಸಬಹುದು. ಹಾಗೆ ಒಂದು ಫಾಸ್ಟರ್ ಕೊಲಾಬ್ರೇಷನ್ ಗೆ ಸಂಜೆ 7 ಗಂಟೆಗೆ ಮತ್ತೆ ಒಂದು ಬಿಸ್ನೆಸ್ ಪ್ರೆಸೆಂಟೇಶನ್ ಇರುತ್ತೆ, BOP. ಇದನ್ನ ಹೊಸ ಜನರಿಗೆ ತಾವು ಸೇರ್ಪಡೆಗೊಂಡರಂತ ಹೇಳ್ಬೋದು. ನೆಕ್ಸ್ಟ್, ಟೀಚ್ ದಮ್ ದ ಸೇಮ್ ಸ್ಟೆಪ್ಸ್ ಯು ಫಾಲೋಡ್. ನೀವೇನ್ ಸ್ಟೆಪ್ ನ ಫಾಲೋ ಮಾಡಿದೀರಾ, ಮೊದಲನೇದಾಗಿ ಈ ಒಂದು ಬಿಸ್ನೆಸ್ ಪ್ರೆಸೆಂಟೇಶನ್ ಬರ್ತಾ ಇದ್ದಂಗೆ ಪ್ರೆಸೆಂಟೇಶನ್ ಅನ್ನ ಕೇಳಿದೀರಾ. 2ನೇದು, ನೀವು ಸೇಫ್ ಪಾಲ್ ವ್ಯಾಲೆಟ್ ಅನ್ನ ಡೌನ್ಲೋಡ್ ಮಾಡ್ಬೇಕು. ಅದು ಯಾವ ರೀತಿ ಮಾಡ್ತೀರಾ, 5 ಭಾಷೆಯಲ್ಲಿ ವಿಡಿಯೋ ಇದೆ ಯೂಟ್ಯೂಬ್ ಅಲ್ಲಿ, ಅದನ್ನ ನೋಡ್ಕೊಂಡು ಅದನ್ನ ಕಲ್ಸ್ಕೊಡಿ. ಅವರು ವ್ಯಾಲೆಟ್ ಓಪನ್ ಮಾಡಿಸಿ, ವ್ಯಾಲೆಟ್ ನ ಫೇಸ್ ಕೋಡ್ ನ ಸೇವ್ ಮಾಡಿಸಿ, 12 ಡಿಜಿಟ್ ಸೇವ್ ಮಾಡಿದ ನಂತರ ಆ ಒಂದು ವ್ಯಾಲೆಟ್ ಯಾವ ರೀತಿ ಆಪರೇಟ್ ಮಾಡ್ಬೇಕು ಅನ್ನೋದನ್ನ ಅವ್ರಿಗೆ ಹೇಳ್ಕೊಡಿ. 3ನೇದು, ಆ ಒಂದು ಕ್ರಿಪ್ಟೋ ಕರೆನ್ಸಿ BNB ಅನ್ನೋದನ್ನ ಯಾವ ರೀತಿ ತಗೊಳ್ಬೇಕು ಸೀನಿಯರ್ ಕಡೆಯಿಂದ, ಅಥವಾ ನಾವು ಬೇರೆ ಬೇರೆ ಎಕ್ಸ್ಚೇಂಜ್ ಅಲ್ಲಿ ಯಾವ ರೀತಿ KYC ಮಾಡಿ ಅಕೌಂಟ್ ಅನ್ನ ಓಪನ್ ಮಾಡ್ಬೇಕು. ನಂತರ ಬಂದಂತ ಹಣವನ್ನ ಮತ್ತೆ ಬ್ಯಾಂಕ್ ಅಕೌಂಟ್ ಗೆ ವಿಡ್ರಾ ಮಾಡ್ಬೇಕು ಅಂತಂದ್ರೆ ಅದಕ್ಕೂ ಕೂಡ CoinDCX ಅನ್ನೋ ಎಕ್ಸ್ಚೇಂಜ್ ಅಲ್ಲಿ ನಾವು ಯಾವ ರೀತಿ ನಮ್ಮ ಖಾತೆಯನ್ನ ಓಪನ್ ಮಾಡ್ಬೇಕು, KYC ಮಾಡ್ಬೇಕು. ಓಕೆ, ಆಮೇಲೆ ಪ್ಲಗ್ ದಮ್ ಇಂಟು ಟ್ರೈನಿಂಗ್ ಟೂಲ್ಸ್ ಅಂಡ್ ಸಿಸ್ಟಮ್ಸ್. ತುಂಬಾ ಅತಿ ಮುಖ್ಯವಾದಂತದ್ದು ಸ್ನೇಹಿತರೆ, ಟ್ರೈನಿಂಗ್. ಬೆಳಗ್ಗೆ ಜ್ಞಾನ ವಿನಿಮಯ ಸೆಷನ್ ನಾವೇನ್ ನೋಡ್ತಾ ಇದೀವಿ, ಈ ಒಂದು ಟ್ರೈನಿಂಗ್ ಸೆಷನ್ಗೆ ಅವ್ರನ್ನ ಪ್ಲಗ್ ಇನ್ ಮಾಡಿ. ಟೂಲ್ಸ್ ಆಲ್ರೆಡಿ ಗೊತ್ತಿದೆ, ಪ್ರೆಸೆಂಟೇಶನ್ ಟೂಲ್ಸ್, ಕಿಟ್ಸ್, ಇದೆಲ್ಲದು ಕೊಡಿ. ಅಂಡ್ ಸಿಸ್ಟಮ್ಗೆ ಕನೆಕ್ಟ್ ನ್ಯೂ ಮೆಂಬರ್ಸ್ ವಿತ್ ಎಸೆನ್ಷಿಯಲ್ ರಿಸೋರ್ಸಸ್ ಅಂಡ್ ಸಪೋರ್ಟ್ ಸಿಸ್ಟಮ್ಸ್ ಟು ಎನ್ಹಾನ್ಸ್ ದರ್ ಲರ್ನಿಂಗ್ ಅಂಡ್ ಪರ್ಫಾರ್ಮೆನ್ಸ್. ತಾವು ಕನೆಕ್ಟ್ ಮಾಡಿದ್ದೆ ಆದ್ರೆ ಅವರು ಯಾರೆಲ್ಲ ತಮ್ಮ ಜೊತೆ ಬಂದಿದ್ದಾರೆ ಅವ್ರನ್ನ ಬೆಳಗಿನ 6 ಗಂಟೆಯ ಒಂದು ಜ್ಞಾನ ವಿನಿಮಯ ಸೆಷನ್, ಸಂಜೆ 4 ಗಂಟೆಯ ಒಂದು ಪ್ರೋಗ್ರಾಮ್ ಆಗಿರ್ಬೋದು, 7 ಗಂಟೆಯ ಒಂದು BOP ಆಗಿರ್ಬೋದು, ಇದು 3ನ್ನ ಕನೆಕ್ಟ್ ಮಾಡಿ ಅವರನ್ನ ರೈಟ್ ಟ್ರ್ಯಾಕ್ ಅಲ್ಲಿ ನೀವು ಚಾಚು ತಪ್ಪದೆ ಕರ್ಕೊಂಡೇ ಬಂದಿದ್ದಾದ್ರೆ ಅವರನ್ನ ತಾವು ಸಕ್ಸಸ್ಫುಲ್ ಆಗಿ ಈ ಒಂದು ಬಿಸ್ನೆಸ್ ಅಲ್ಲಿ ರೂಪುಗೊಳಿಸ್ತೀರ. ಅಂಡ್ ಸೆಲೆಬ್ರೇಟ್ ದೇರ್ ವಿನ್ಸ್ ಟು ಬಿಲ್ಡ್ ಮೊಮೆಂಟಮ್. ಎಸ್, ಅವರ ಒಂದು ಸೆಲೆಬ್ರೇಷನ್ ಯಾವ ತರ ಇರಬೇಕು ಅಂತಂದ್ರೆ, ನೀವು ಕರ್ಕೊಂಡ್ ಬಂದಂತ ವ್ಯಕ್ತಿಯ ಮೊದಲನೆಯ ಡೈರೆಕ್ಟ್ ರೆಫರಲ್
ಮಾಡಿದಾಗ ಅದ್ರಲ್ಲಿ ಬರ್ತಕ್ಕಂತ ಸಂತೋಷ ಏನಿದೆ, ಅದ್ರಲ್ಲಿ ಬರ್ತಕ್ಕಂತ ಚಿಕ್ಕದೇ ಆಗ್ಬಹುದು, ಬಿಗಿನರ್ ನಲ್ಲೇ ಬರ್ಬೋದು, ಬಟ್ ಆ ಮೊದಲನೇ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿದಾಗ ಅದರ ಸಂತೋಷ ಇದೆಯಲ್ಲ ತುಂಬಾ ಮುಖ್ಯ. ಆ ಇಬ್ರು ವ್ಯಕ್ತಿನ ಅವ್ರು ಕಂಪ್ಲೀಟ್ ಮಾಡಿದ ತಕ್ಷಣ, ಇನ್ಫ್ಲೂಯೆನ್ಸರ್ ನ ಮಾಡಿಸಿದ ತಕ್ಷಣ ಅವ್ರಿಗೆ ನೀವು ಕಂಗ್ರಾಚುಲೇಟ್ ಮಾಡಿ ತಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿ. ಸೊ ನಾನು ಕರ್ಕೊಂಡ್ ಬಂದಂತ ವ್ಯಕ್ತಿ ಇವತ್ತು ಅವರ ಒಂದು ಸ್ನೇಹಿತರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಬಿಗಿನರ್ ಅಥವಾ ಅವ್ರು ಇನ್ಫ್ಲುಯೆನ್ಸರ್ ಆಗಿದ್ದಾರೆ ಇವತ್ತು. ಲೆಟ್ಸ್ ಕಂಗ್ರಾಚುಲೇಟ್ ಮಿಸ್ ಸೋ ಅಂಡ್ ಸೋ ಫಾರ್ ದರ್ ಪರ್ಫಾರ್ಮೆನ್ಸ್. ಬಂದಿದ ದಿನದಂದೇ ಇವತ್ತೇ ಅವ್ರು ಇನ್ಫ್ಲುಯೆನ್ಸರ್ ಆಗಿದ್ದಾರೆ, ಅವರು ರ್ಯಾಂಕ್ ನ ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ. ಸೊ ಹಾರ್ಟಿ ಕಂಗ್ರಾಚುಲೇಷನ್ಸ್ ಟು ಯು ಅಂಡ್ ಬೆಸ್ಟ್ ವಿಶಸ್ ಫಾರ್ ಯುವರ್ ರ್ಯಾಂಕ್ ಅಪ್ಗ್ರೇಡೇಷನ್. ನಿಮ್ಮ ಕ್ರಿಯೇಟರ್ ರ್ಯಾಂಕ್ ವರೆಗೂ ನಾವು ಜೊತೆಗೇರೋಣ, ಹೀಗೆ ಮುಂದುವರಿಯೋಣ. ಮತ್ತೆ ನಾವು ಬಂದಿರತಕ್ಕಂತ ವ್ಯಕ್ತಿಗಳನ್ನ ಕೂಡ ನೆಕ್ಸ್ಟ್ ರ್ಯಾಂಕ್ ಗೆ ತರೋಣ. ಇನ್ಫ್ಲುಯೆನ್ಸರ್, ಅಚೀವರ್, ಅಂಬಾಸಿಡರ್, ಪಯನಿಯರ್, ಮೆಂಟಾರ್, ಚಾಂಪಿಯನ್, ಡೈರೆಕ್ಟರ್, ಟೈಟನ್, ಎಂಪರರ್, ಕಾನ್ಕರರ್, ಚಾನ್ಸಲರ್, ಓಕೆ, ಆಮೇಲೆ ಕ್ರಿಯೇಟರ್, ಈ ತರ ಎಲ್ಲದನ್ನು ತಗೊಂಡ್ಬರೋಣ ಅಂತ ಹೇಳ್ತಾ ಅವರ ಪ್ರತಿ ಒಂದು ಸೆಲೆಬ್ರೇಷನ್ ಅನ್ನು ಕೂಡ ನಾವು ಆ ತುಂಬಾ ಕೊಂಡಾಡ್ಬೇಕು. ಓಕೆ, ನಾವು ಸೆಲೆಬ್ರೇಷನ್ ಅನ್ನ ಖಂಡಿತವಲ್ಲ ಚಿಕ್ಕದೇ ಇರ್ಲಿ ಸ್ನೇಹಿತರೆ, ಒಂದು ರೆಕರಿಂಗ್ ಲೆವೆಲ್ ಬೋನಸ್ ಬರ್ಲಿ. ಯಾರು ಕೊಡ್ತಾರೆ ಏನು ಕೆಲಸ ಮಾಡದೆ ಮಲ್ಕೊಂಡಿದ್ದಾಗ ತಮ್ಗೆ ಅಲ್ವಾ? ಇದು 4ನೇ ಪಾಯಿಂಟರ್ ಆಗತ್ತೆ. ಇದನ್ನ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಒಂದ್ ನಿಮಿಷ, ಸಾರಿ, ಮತ್ತೆ ವಾಪಸ್ ಬರ್ತೀನಿ. ಇದರ ಒಂದು ಸ್ಕ್ರೀನ್ ಶಾಟ್ ಅನ್ನ ತಾವು ತಗೊಳ್ಬಹುದು. ಓಕೆ, ಡೂಪ್ಲಿಕೇಟ್ ಯುವರ್ ಸೆಲ್ಫ್ ಫಾರ್ ಗ್ರೋತ್ ಅನ್ನೋದನ್ನ ಸ್ಕ್ರೀನ್ ಶಾಟ್ ನ ತಗೊಳ್ಳಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮುಕ್ತಾಯಗೊಳ್ತಾ ಇದೆ. ಡೂಪ್ಲಿಕೇಟ್ ಯುವರ್ ಸೆಲ್ಫ್ ಫಾರ್ ದ ಗ್ರೋತ್ ಅಂತ ಹೇಳಕ್ ಇಷ್ಟಪಡ್ತೀವಿ. ಹಾಗೆ ನೆಕ್ಸ್ಟ್ ಸ್ಟೆಪ್, ಅಚೀವ್ ಮಾಸ್ಟರಿ ಅಂಡ್ ಸ್ಕೇಲ್ ಯುವರ್ ಬಿಸ್ನೆಸ್. ಎಸ್, ಈ ಒಂದು ಬಿಸ್ನೆಸ್ ನ ಸ್ಕೇಲ್ ಅಪ್ ಮಾಡ್ಬೇಕು ಅಂತ ಅಂದ್ರೆ ಮೊಟ್ಟ ಮೊದಲನಾಗಿ ಕೆಳಗಡೆಯಿಂದ ನೋಡ್ತಾ ಬರೋಣ. ಟ್ರ್ಯಾಕ್ ಯುವರ್ ಪ್ರೋಗ್ರೆಸ್ ಅಂಡ್ ಅಡ್ಜಸ್ಟ್. ಸೊ ರೆಗ್ಯುಲರ್ ಆಗಿ ಮಾನಿಟರ್ ಮಾಡಬೇಕು. ರೆಗ್ಯುಲರ್ಲಿ ಮಾನಿಟರ್ ಯುವರ್ ಪ್ರೋಗ್ರೆಸ್ ಅಂಡ್ ಅಡಾಪ್ಟ್ ಯುವರ್ ಸ್ಟ್ರಾಟಜೀಸ್ ಫಾರ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ಎಸ್, ತಮ್ಮ ಮಾನಿಟರಿಂಗ್ ಯಾವ ರೀತಿ ಇರುತ್ತೆ? ಸೊ ನಾನು ಕರ್ಕೊಂಡ್ ಬಂದಂತ ವ್ಯಕ್ತಿ ಬೆಳಿಗ್ಗೆ 6 ಗಂಟೆಗೆ ಒಂದು ಜ್ಞಾನ ವಿನಿಮಯ ಸೆಷನ್ ಅನ್ನ ಅಟೆಂಡ್ ಮಾಡಿದಾರ. ಅದ್ರಲ್ಲಿ ಏನು ಕಲ್ತಿದ್ದಾರೆ ಇವತ್ತು ಅನ್ನೋದನ್ನ ಅವ್ರ ಜೊತೆ ನೀವು ತಿಳ್ಕೊಳ್ಬೇಕು. 4 ಗಂಟೆಗೆ ಅವ್ರಿಗೆ ಸಾಧ್ಯತೆ ಇದೆಯಾ ಅಟೆಂಡ್ ಆಗಕ್ಕೆ, ಆಗತ್ತಾ ಆಗಲ್ವಾ ನೋಡಿ. ಆಗಿಲ್ಲ ಅಂತಂದ್ರೆ ನೋ ಇಶ್ಯೂಸ್. ಮತ್ತೆ 7 ಗಂಟೆಗೆ ಕೂಡ ಪ್ರೆಸೆಂಟೇಶನ್ ಅನ್ನ ಅವರು ಯಾವ್ದಾದ್ರು ರೀತಿಯಲ್ಲಿ ಅಟೆಂಡ್ ಮಾಡ್ಸಕ್ಕೆ ಪ್ರಯತ್ನ ಪಡಿ. ಆಗಿಲ್ಲ ಅಂತಂದ್ರೆ ರೆಕಾರ್ಡೆಡ್ ಸೆಷನ್ ಇರುತ್ತೆ, ಯೂಟ್ಯೂಬ್ ಲೈವ್ ಇರುತ್ತೆ. ಯೂಟ್ಯೂಬ್ ಲೈವ್ ನ ಲಿಂಕ್ ಅನ್ನ ಕೊಟ್ಟು ಅವತ್ತಿನ ಒಂದು ಪ್ರೆಸೆಂಟೇಶನ್ ಅನ್ನ ತಾವು ಅಟೆಂಡ್ ಮಾಡಿಸಿ. ಇನ್ ಕೇಸ್ ಅವ್ರು ಬಿಸಿ ಇದ್ದಾರೆ ಅಂತಂದ್ರೆ ಅವರು ಕರ್ಕೊಂಡ್ ಬರ್ತಕ್ಕಂತ ವ್ಯಕ್ತಿಗಳು ಈ ಪ್ರೋಗ್ರಾಮ್ಗೆ ಯಾರಿದ್ದಾರೆ, ಅವ್ರು ಯಾರನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಅವರ ಒಂದು ಫೋನ್ ನಂಬರ್ ತಗೊಂಡು ಅವ್ರ ಜೊತೆ ಫಾಲೋ ಅಪ್ ಮಾಡಿ, ಅವರನ್ನ ಕಾಲ್ ಮಾಡಿ ಮಾತಾಡಿಸಿ 3-ವೇ ಕಾನ್ಫರೆನ್ಸ್ ಅಲ್ಲಿ ಇವತ್ತಿನ ಒಂದು ಪ್ರೆಸೆಂಟೇಶನ್ ನಿಮ್ಗೆ ಅರ್ಥ ಆಯ್ತಾ, ಯಾವ ರೀತಿ ಇತ್ತು, ಏನ್ ಇಷ್ಟ ಆಯ್ತು ತಮ್ಗೆ, ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ನ ಕೊಡ್ಬೇಕಾಗತ್ತೆ. ಎರಡನೇದು, ಬಿಲ್ಡ್ ಯುವರ್ ಬ್ರ್ಯಾಂಡ್ ಆನ್ ಸೋಷಿಯಲ್ ಮೀಡಿಯಾ. ಎಸ್, ಪೋಸ್ಟ್ ರೆಗ್ಯುಲರ್ಲಿ ಆನ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಟು ಎಸ್ಟಾಬ್ಲಿಷ್ ಅಂಡ್ ಗ್ರೋ ಯುವರ್ ಪರ್ಸನಲ್ ಬ್ರ್ಯಾಂಡ್. ಅಫ್ಕೋರ್ಸ್ ಸ್ನೇಹಿತರೆ, ಒಂದು ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ತಮ್ಮೆಲ್ರಿಗೂ ಗೊತ್ತಿರುತ್ತೆ, ಇವತ್ತು ವಾಟ್ಸ್ಆಪ್ ಆಟೋಮೇಶನ್ ಆಗಿದೆ. ವಾಟ್ಸ್ಆಪ್ ಅಲ್ಲಿ ಕೇವಲ ಯಾರಾದ್ರೂ ಒಬ್ರು ಹಾಯ್ ಅಂತ ಕಳ್ಸಿದ್ರೆ ನಿಮ್ಮ ಒಂದು ವಾಟ್ಸ್ಆಪ್ ಆಟೋಮೇಶನ್ ಮುಖಾಂತರ ಅವ್ರಿಗೆ ನಿಮ್ಮ ಪ್ರೊಫೈಲ್ ಅನ್ನೇ ಕಳಿಸ್ತಕ್ಕಂತ ಅವಕಾಶ ಇದೆ. ಎಷ್ಟೋ ಬಾರಿ ನಾವು ಫ್ರೀ ಆಗಿ ಇಲ್ಲಿ ಬಿಸ್ನೆಸ್ ಕಾರ್ಡ್ ಅನ್ನ ಯಾವ ರೀತಿ ನಾವು ತಗೊಳ್ಬೇಕು ಅನ್ನೋದನ್ನ ನಮ್ಮ ಒಂದು ಟ್ರೈನಿಂಗ್ ಸೆಷನ್ ಅಲ್ಲಿ ಹೇಳ್ಕೊಟ್ಟಿದೀವಿ, ರೈಟ್? ಆ ರೀತಿ ಸೋಷಿಯಲ್ ಮೀಡಿಯಾವನ್ನ ತಾವು ಉಪಯೋಗಿಸಿ. ವಾಟ್ಸ್ಆಪ್ ಆಗಿರ್ಬೋದು, ಎಷ್ಟೋ ಜನ ನಾವು ರೀಲ್ಸ್ ನೋಡ್ತೀವಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ವಿಡಿಯೋಸ್ ನೋಡ್ತೀವಿ. ನಾವು ನೋಡ್ಬೇಡಿ ಅಂತ ಯಾರಿಗೂ ಹೇಳಲ್ಲ. ಅದನ್ನ ನೋಡುವಷ್ಟು ಇಂಟ್ರೆಸ್ಟ್ ಸಮಯವನ್ನ ಈ ಒಂದು ಬಿಸ್ನೆಸ್ಗೂ ಕೂಡ ಕೊಡಿ. ಜಾಸ್ತಿ ಹೊತ್ತು ಕೊಡ್ಬೇಡಿ ಸ್ನೇಹಿತರೆ. ಕೇವಲ ಒಂದು 30 ನಿಮಿಷದಿಂದ 1 ಗಂಟೆಗಳ ಕಾಲಾವಕಾಶ ಈ ಒಂದು ಬಿಸ್ನೆಸ್ ನ ಕೊಡಿ. ಫೇಸ್ಬುಕ್ ಹೋಗ್ತೀರಾ, ಹೊಸದಾಗಿ ಏನ್ ಮಾಡ್ಬೋದು ಫೇಸ್ಬುಕ್ ಅಲ್ಲಿ ಅಂತಂದ್ರೆ, ಹೊಸ ನೆಟ್ವರ್ಕ್ ಮಾರ್ಕೆಟಿಂಗ್ ಗ್ರೂಪ್ಸ್ ಇರುತ್ತೆ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಗ್ರೂಪ್ಸ್ ಇರುತ್ತೆ. ಆ ಗ್ರೂಪ್ಸ್ ಅಲ್ಲಿ ಹೋಗಿ ಹುಡುಕಿ ಅದ್ರಲ್ಲಿ ತಾವು ಸೇರ್ಪಡೆಗೊಳ್ಳಿ. ಆ ಗ್ರೂಪ್ ನ ಅಡ್ಮಿನ್ ಇರ್ತಾರೆ, ಅವ್ರಿಗೆ ಕೆಲವ್ರು ಕೇಳ್ತಾರೆ ಏನಕ್ಕೋಸ್ಕರ ಈ ಗ್ರೂಪ್ ನ ತಾವು ಜಾಯ್ನ್ ಆಗ್ತೀರಾ ಅಂತ. ಅಲ್ಲಿ ತಮ್ಮ ಆನ್ಸರ್ ಕೊಡಿ. ಸೊ ಅಲ್ಲಿ ಹೋಗ್ಬಿಟ್ಟು ರೈನ್ BNB ಪ್ರೆಸೆಂಟೇಶನ್ ಬಗ್ಗೆ ಕೆಲವ್ರು ತಿಳಿಸ್ಕೊಡಿ. ಇಲ್ಲ ಅಲ್ಲಿ ಹೋಗ್ಬಿಟ್ಟು ಸಂಜೆ 7 ಗಂಟೆಗೆ ಏನು BOP ಆಗತ್ತೆ ಅದರ ಒಂದು ಲಿಂಕ್ ಏನ್ ಬರುತ್ತೆ ತಮ್ಗೆ, ಇನ್ವಿಟೇಷನ್ ಲಿಂಕ್, ಅದನ್ನ ಕಾಪಿ ಪೇಸ್ಟ್ ಮಾಡಿ ಅಲ್ಲಿ ಕೆಳಗಡೆ ನಿಮ್ ಫೋನ್ ನಂಬರ್ ಹಾಕೊಳ್ಳಿ. ಬೇಕಂತಂದ್ರೆ ಫಾರ್ ಮೋರ್ ಇನ್ಫಾರ್ಮೇಶನ್ DM ಅಂತ ಹಾಕೊಳ್ಳಿ. ನಿಮ್ಮ ವಾಟ್ಸ್ಆಪ್ ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಸ್ಟೇಟಸ್ ಹಾಕೊಳ್ಳಿ. ಆಮೇಲೆ ವಾಟ್ಸ್ಆಪ್ ಅಲ್ಲಿ ಸ್ಟೋರೀಸ್ ಬರುತ್ತೆ, ಆಮೇಲೆ ಫೇಸ್ಬುಕ್ ಸ್ಟೋರೀಸ್ ಹಾಕೊಳ್ಳಿ, ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಹಾಕೊಳ್ಳಿ. ಸೊ ನೋಡಿ, ಇದೆಲ್ಲ ಫ್ರೀ ಆಗಿ ಸಿಗ್ತಕ್ಕಂಥದ್ದು ಸ್ನೇಹಿತರೆ. ಇದಕ್ಕೆ ತಾವ್ ಯಾರು ದುಡ್ಡು ಕೊಡಿ ಅಂತ ಹೇಳ್ತಾ ಇಲ್ಲ. ಇದೆಲ್ಲದನ್ನು ಫೇಸ್ಬುಕ್ ಒಂದು ದೊಡ್ಡ ಕಮ್ಯುನಿಟಿ, ಇಟ್ಸ್ ಅ ಬಿಗ್ ಓಷನ್ ಸ್ನೇಹಿತರೆ, ಒಂದು ದೊಡ್ಡ ಸಮುದ್ರ. ಅಲ್ಲಿ ಈಸಿಲಿ ಜನ, ನಾನು ಆಕ್ಚುಲಿ ಪ್ರೀವಿಯಸ್ ಪ್ರಾಜೆಕ್ಟ್ ಅಲ್ಲಿ ನೋಡಿದೀನಿ, ತಾವು ನಂಬಲ್ಲ, ಇದು ನಿಜವಾಗ್ಲೂ ಆಗಿರ್ತಕ್ಕಂಥದ್ದು. ಹೆಣ್ಮಕ್ಳು ನೋಡಕ್ಕೆ ಚೆನ್ನಾಗಿದ್ದಾರೆ ಅಂತ ಅಂದು ಅವ್ರ ಪ್ರೆಸೆಂಟೇಶನ್ ಕೊಡ್ತಾ ಇದಾರೆ, ಅಥವಾ
ಅವರು ನೋಡಕ್ಕೆ ಸುಂದರವಾಗಿದ್ದಾರೆ ಅಂತಂದ್ರೆ ನಾನು ಹೆಂಗಾದ್ರೂ ಮಾಡಿ ಇವ್ರ ಟೀಮ್ ಅಲ್ಲಿ ಹೋಗಿ ನಾನು ಜಾಯ್ನ್ ಆಗ್ಬೇಕು. 10,000 ಅಲ್ಲ 20,000 ಆದ್ರೂ ಪರವಾಗಿಲ್ಲ, ಅವ್ರು ನೋಡಕ್ ಚೆನ್ನಾಗಿದ್ದಾರೆ, ಅವ್ರ ಟೀಮ್ ಅಲ್ಲಿ ನಾನು ಜಾಯ್ನ್ ಆಗ್ಬೇಕು ಅಂತ ಎಷ್ಟೋ ಜನ ಗಂಡ್ಮಕ್ಳು ಬಂದಿದ್ದು ಇದೆ. ನಾನು ಖಂಡಿತವಾಗ್ಲೂ ನೋಡಿದೀನಿ. ಈ ತರ ಜನಗಳು ಬರ್ತಾರೆ. ಸೊ ಹುಷಾರಾಗಿರಿ ಅಂತ ವ್ಯಕ್ತಿಗಳನ್ನ ನೋಡ್ಕೊಂಡು ನಮ್ಮ ಟೀಮ್ ಅಲ್ಲಿ ಕರ್ಕೊಳ್ಬೇಕು ಅಂತಂದ್ರೆ ಅವ್ರನ್ನ ನಾನು ಆಲ್ರೆಡಿ ಯಾವಾಗ್ಲೂ ಹೇಳಿದ್ದೀನಿ, 4 ಕ್ವಾಲಿಫೈಯಿಂಗ್ ಕ್ವೆಶನ್ಸ್ ಇದೆ, ಅದನ್ನ ಕೇಳ್ಬಿಟ್ಟು ತಾವು ಅವ್ರನ್ನ ಒಳಗಡೆ ಕರ್ಕೊಂಡ್ ಬನ್ನಿ. ಓಕೆ. ಸೊ ನೆಕ್ಸ್ಟ್ ರೀಡ್ ಪರ್ಸನಲ್ ಡೆವಲಪ್ಮೆಂಟ್ ಬುಕ್ಸ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಬುಕ್ಸ್. ಹೌದು. ಸೊ ಒಳ್ಳೊಳ್ಳೆ ಪುಸ್ತಕಗಳನ್ನ ಆದ್ರೆ ಓದಿ. ಯು ಕ್ಯಾನ್ ವಿನ್ ಅನ್ನೋ ಒಂದು ಪುಸ್ತಕ ಏನಿದೆ ಅದನ್ನ ಕೂಡ ತಾವು ಓದ್ಬೋದು. ಓಕೆ. ಮಿಸ್ಟರ್ ಶಿವ್ ಕೇರ ಅಂತ ಅವರು ಆಥರ್, ಒನ್ ಆಫ್ ದ ಬೆಸ್ಟ್ ಆಥರ್ಸ್ ಅಂತ ಹೇಳ್ತೀನಿ. ಆತರ ಅವರು ಮಾಡಿರ್ತಕ್ಕಂಥ ಪುಸ್ತಕವನ್ನು ಓದಿ, ಯು ಕ್ಯಾನ್ ವಿನ್ ಅಂತ ಓದಿ. ಇಲ್ಲ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಅನ್ನೋ ಒಂದು ಪುಸ್ತಕ ಇದೆ. ಓಕೆ. ಸೊ ಅದ್ಭುತವಾದಂತ ಪುಸ್ತಕ. ಅದರಲ್ಲಿ ಇಬ್ರು ತಂದೆಯರು ಇರ್ತಾರೆ ಒಬ್ಬನಿಗೆ, ಅಂದ್ರೆ ರಿಚ್ ಮತ್ತೆ ಪುವರ್. ಸೊ ಪುವರ್ ಅಂದ್ರೆ ಬಡತನದಲ್ಲಿ ಇರ್ತಕ್ಕಂಥ ತಂದೆ ಏನು ಪಾಠವನ್ನ ಹೇಳ್ಕೊಡ್ತಾರೆ ಆ ಹುಡುಗನಿಗೆ, ಅದೇ ಸಾಹುಕಾರ ತಂದೆ. ಓಕೆ. ಆ ವ್ಯಕ್ತಿ ಆ ಮಗನ್ಗೆ ಏನ್ ಹೇಳ್ಕೊಡ್ತಾರೆ ನನ್ನ ಅದ್ಭುತವಾಗಿ ಆ ಒಂದು ಪುಸ್ತಕದಲ್ಲಿ ಹೇಳ್ಕೊಟ್ಟಿದ್ದಾರೆ. ಓಕೆ. ಸೊ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಅನ್ನೋ ಒಂದು ಪುಸ್ತಕ ಅತಿ ಅದ್ಭುತವಾಗಿದೆ. ಅದನ್ನು ಕೂಡ ನಾವು ಓದ್ಬೋದು. ಹಾಗೆ ಎಂಗೇಜ್ ಇನ್ ಇವೆಂಟ್ಸ್ ಅಂಡ್ ವೆಬಿನಾರ್ಸ್ ಅಂತ ಕರಿತೀವಿ. ಎಸ್ ಅಫ್ ಕೋರ್ಸ್. ಈ ಇವೆಂಟ್ ಗಳು ನೋಡಿ, ಈ ಒಂದು ಬರ್ತಕ್ಕಂತ 25ನೇ ತಾರೀಕು ನಮ್ಮ ಒಂದು ಇವೆಂಟ್ ನಡೀತಾ ಇದೆ. ಓಕೆ. ಗೋವಾದಲ್ಲಿ. ಎಷ್ಟು ಜನ ಇವೆಂಟ್ ಅಲ್ಲಿ ಇದ್ದೀರಾ? ಖಂಡಿತ ಈ ತರ ಒಂದು ಇವೆಂಟ್ ಗೆ ನೀವು ನಿಮ್ಮ ಟೀಮ್ ಅನ್ನ ಕರ್ಕೊಂಬಂದ್ರೆ 100% ನಾನು ಹೇಳ್ಕೊಡ್ತೀನಿ, ಡೆಫಿನೆಟ್ಲಿ ತಾವು ಸಕ್ಸಸ್ಫುಲ್ ಆಗಕ್ಕೆ ಬೇರೆ ಆಪ್ಷನ್ ಇಲ್ಲ. ಖಂಡಿತವಾಗ್ಲೂ ತಾವು ಈಸಿಯಾಗಿ ಸಕ್ಸಸ್ ಆಗ್ಬೋದು. ಇಂತ ಇವೆಂಟ್ ಗೆ ತಮ್ಮ ಡೈರೆಕ್ಟ್ ರೆಫರ್ಸ್ ನ ಕರ್ಕೊಂಡ್ ಅವರೇ ಚಾರ್ಜ್ ಆಗ್ತಾರೆ. ಬ್ಯಾಟ್ರಿ ಗೆಟ್ಸ್ ಚಾರ್ಜ್ ಆಟೋಮೆಟಿಕಲಿ. ಸೊ ನೀವು ಚಾರ್ಜ್ ಮಾಡೋ ಅವಶ್ಯಕತೆನೇ ಇಲ್ಲ, ಅವರೇ ತಾನಾಗೆ ಚಾರ್ಜ್ ಮಾಡಿ ಅವರೇ ಐಕಾನ್ ಲೆವೆಲ್ಗೆ ಶುರು ಮಾಡ್ತಾರೆ ಬಿಸ್ನೆಸ್ ನ. ಹಾಗೆ ವೆಬಿನಾರ್ಸ್ ನಾವು ಮಾಡ್ತಕ್ಕಂತ ಟೀಮ್ ಮೀಟಿಂಗ್ಸ್ ಆಗ್ಬೋದು, ಮಾರ್ನಿಂಗ್ ಸೆಷನ್ಸ್, ಈವ್ನಿಂಗ್ ಸೆಷನ್ಸ್, ನೈಟ್ ವೆಬಿನಾರ್ಸ್. ಪರ್ಸನಲ್ ಆಗಿ ತಮ್ಗೆ ಏನಾದ್ರು ತಮ್ಮ ಟೀಮ್ಗೆ ವೆಬಿನಾರ್ಸ್ ಬೇಕು ಅಂತಂದ್ರೆ ಎಷ್ಟೋ ಜನ ಕೇಳಿ ಪಡ್ಕೊಳ್ತಾ ಇದಾರೆ. ಫಿಸಿಕಲ್ ಮೀಟಿಂಗ್ ಎಷ್ಟೋ ಜನ ಕೇಳಿ ನಮ್ನ ಕರಿತಾ ಇದಾರೆ. ರೀಸೆಂಟ್ ಆಗಿ ನಾವು ರಾಮನಗರಕ್ಕೆ ಹೋಗಿದ್ವಿ. ರೀಸೆಂಟ್ ಆಗಿ ಸಕಲೇಶ್ಪುರಕ್ಕೆ ನಮ್ಮ ಕಾಂತರಾಜ್ ಸರ್ ಐಕನ್ ಅಚೀವರ್ಸ್ ಎಲ್ಲ ಯಾರ್ಯಾರಾಗಿದ್ದಾರೆ ಅವ್ರನ್ನ ಒಂದು 6 ರಿಂದ 10 ಜನನ ಸಪರೇಟ್ ಆಗಿ ರೆಸಾರ್ಟ್ ಕರ್ಕೊಂಡೋಗಿ ಅವ್ರಿಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ಮಾಡಿದೀವಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾಕಂತಂದ್ರೆ ಈ ಟೀಮ್ ಅಲ್ಲಿ ಯಾರಿಗೆ ಮುಂದುವರಿಬೇಕು ಅಂತ ಆಸಕ್ತಿ ಇದ್ದು ಅವ್ರು ನಮ್ನ ಕೇಳ್ತಾರೆ. ಅವ್ರಿಗೆ ನಾವ್ ಏನೇನ್ ಬೇಕೋ ಅದನ್ನ ನಾವು ಮಾಡ್ಕೊಡ್ತಕ್ಕಂತ ಸಾಧ್ಯತೆಗಳು ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ, ಮತ್ತೆ ಈ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಅಚೀವ್ ಮಾಸ್ಟರಿ ಅಂಡ್ ಸ್ಕೇಲ್ ಯುವರ್ ಬಿಸ್ನೆಸ್ ಅನ್ನೋದನ್ನ. ಇನ್ನೇನ್ ಮುಗಿತಾ ಬಂತು. ನೆಕ್ಸ್ಟ್ ಸ್ಲೈಡ್ ಹೋಗ್ತಾ ಇದೀವಿ. ಸೊ ಬೋನಸ್ ಟಿಪ್ಸ್. ಸೊ ಬೋನಸ್ ಟಿಪ್ಸ್ ತಮ್ಮೆಲ್ಲರಿಗೂ ಗೊತ್ತಿದೆ. ಆ ತರ ಬೋನಸ್ ಟಿಪ್ಸ್ ಏನು ಇಲ್ಲ ಇಲ್ಲಿ ಅಷ್ಟು. ಬೋನಸ್ ಟಿಪ್ಸ್ ಇಸ್ ನಥಿಂಗ್ ಬಟ್ ಸ್ಟಾರ್ಟ್ ಯುವರ್ ಜರ್ನಿ ಟುಡೇ. ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡಿ ನಮ್ಮ ಜೊತೆಗೆ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರೆಸೆಂಟೇಶನ್ ಅನ್ನ ನಾವು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ದಿಸ್ ಟುಡೇ.